ಪಗಾರ ಡಬಲ್ ರೇ, ದುಡಿಕೆ ಒಂದ ತರ ಆದ್ರೂ ಪಗಾರ ಡಬಲ್, ಫಲ ಡಬಲ್ ಸಿಗ್ತದ. ಶ್ರಾವಣ ಮಾಸದಲ್ಲಿ ನಾಮಸ್ಮರಣೆ ಮಾಡಿದ್ರೆ 1 ತಿಂಗಳ ಪರ್ಯಂತ, ಹಾಗೆ ಈ ಮಾಸದಲ್ಲಿ 4 ದಿವಸ ಪರ್ಯಂತ ಶ್ರಾವಣ ಶುದ್ಧ ದಶಮಿ ಹಿಡ್ಕೊಂಡು ತ್ರಯೋದಶಿವರೆಗೂ ಮಾಡುವಂತ ಈ ಕಾರ್ಯಕ್ರಮದೊಳಗ ಇವತ್ತಿನ ಕಾಲ ಕೀರ್ತನ ತಮ್ಮೆಲ್ಲರ ಕೃಪಾಶೀರ್ವಾದದಿಂದ ಎಲ್ಲರ ಗುರು ಹಿರಿಯರು ಕುಡ್ಕೊಂಡ ನಮ್ಮ ರಾಮಪ್ಪ ಕಾಕವರು, ನಮ್ಮ ಡೊಂಗ್ರಿ ಮಹಾರಾಜರು ಬರಬೇಕ್ರಿ ಅಂತೇಳಿ ಆಗ್ರಹ ಮಾಡಿದಾಗ ಅದು ಯೋಗ ಈ ವರ್ಷ ಬಂತ್ರೆ, ವರ್ಷ ಬರುಣ್ರಿ ಮಹಾರಾಜರ ಬರ್ತೀವಿ ಅನ್ಕೋಂತ ಎಷ್ಟು ವರ್ಷ ಆತ್ರಿ, ಒಂದು 10 ವರ್ಷ ಆಗಿರ್ಬೇಕು. ಆದ್ರೆ ಈ ವರ್ಷ ನಮ್ಮದು ಯೋಗ, ನಮ್ಮದು ಭಾಗ್ಯ ಇರಬೇಕು. ಶ್ರಾವಣ ಮಾಸದೊಳಗೆ ತಮ್ಮೆಲ್ಲರೂ ಏನ್ ಮಾಡಿ ಸ್ವಲ್ಪ ಬರ್ರಿ ಅಂತೇಳಿ ಅಂದದಕ್ಕೆ ನಿಮ್ಮ ಕಾರ್ಯಕ್ರಮಕ್ಕೆ ನಾವು ಬಂದೀವಿ. ನಿಮ್ಮ ಆಜ್ಞೆ ಮೇರೆಗೆವಾಗಿ ನೀವು ಎದನ್ನು ಸೇವಾ ಕೊಟ್ಟಿರಲಿಲ್ಲ ಅದನ್ನ ಪ್ರಯತ್ನ ಮಾಡಕತ್ತೀವಿ ಅಷ್ಟೇ ರೀ, ನಮ್ದು ಏನೂ ಇಲ್ಲ. ಇವತ್ತಿನ ದಿವಸ ನೀವು ಏನು ಕೃಪಾ ಮಾಡ್ತೀರೋ ಅದನ್ನು ಹೇಳಲಿಕ್ಕೆ ಪ್ರಯತ್ನ ಅಷ್ಟೇ ಮಾಡ್ತೀವಿ. ಆ ಪರಮಾತ್ಮಗೆ ನಮನ ಮಾಡ್ಕೊಂಡಿವಿ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಿಗೆ ಪಾಂಡುರಂಗ ಕರು ಪ್ರಥಮ ನಮನ ದುಸರೆ ಚರಣ संतांच्या मस्तक माझ्या पायावरी या वारकरी संतांचा. दुसरे 2ನೇ ನಮನ साधू संतರಿಗೆ, 3ನೇ नमन त्यांच्या कृपादाने कृतेचा विस्तारो भावाजी सद्गुರು ದಾಸ ತುಕಾ ಸದ್ಗುರುಗಳಿಗೆ. ಆದರೆ ಸದ್ಗುರುಗಳು ನಮ್ಮನ್ನ ಈ ಸತ್ಸಂಗದೊಳಗ ಕರ್ಕೊಂಡು ಬಂದಾರ ಅಂದ್ರೆ, ಈ ಭವಸಾಗರವನ್ನ ದಾಟಿಸ್ತಾರ ಅಂದ್ರೆ ಶೂರ್ಕರ್ ಮತ್ತು ಭಾಸ್ಕರಗರಾಗಿ. ಆ ಎರಡೂ ಗುರು ಒಂದಕ್ಕೂ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಈ ಗ್ರಾಮದ ಗುರು ಹಿರಿಯರು, ತಾಯಂದಿರು, ಅಂತಮ್ಮಂದಿರು ಎಲ್ಲರ ಪಾದಕ್ಕೂ ವಂದಿಸಿ ಈ ಊರೊಳಗಿರುವಂತ ಎಲ್ಲಾ ದೇವಾನ ದೇವತೆಗಳ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ, ಯಾಕಂದ್ರೆ ಪುಸ್ತಕದಿಂದ ಬಂದಂತ ಎಲ್ಲಾ ವಾರಕರಿಗಳಿಗೂ ಪಾದಕ್ಕೂ ವಂದಿಸಿ ಸೇವೆಯಲ್ಲಿ ಚಿಂತನೆ ಮಾಡೋಣ. ಸಮಯ ಎಷ್ಟು ಇರ್ತದಲ್ಲ ಅಷ್ಟರೊಳಗೆ ನಾವು ನೀವೆಲ್ಲರೂ ಕೂಡ್ಕೊಂಡು ಇವತ್ತಿನ ಕಾಲ ಪ್ರಸಾದ ಭಗವಂತ ಎಲ್ಲಿ ಕೊಟ್ಟಪ್ಪ ಅಂತಂದ್ರೆ, ಕಾಲ ಅನ್ನೋದು ಪ್ರಸಾದ ಅಷ್ಟೇ, ಅದನ್ನಷ್ಟ ವಿಶ್ಲೇಷಣೆ ಮಾಡೋದು. ಕಾಲ ಅಂತ ಎದಕ್ಕೆ ಅನ್ಬೇಕ್ರಿ? ಕಾಲ ಅಂದ್ರೆ 2 ವಸ್ತು, 2 ವಸ್ತುವನ್ನ ಏಕಾಗ್ರತೆ ಮಾಡುವುದಕ್ಕ ಕೂಡಿಸೋದು. ಇಲ್ಲಿ ನಾವು ಇಲ್ಲಿ ಗಡಿಗೆ ಕಟ್ಟಿವಿಲ್ರಿ, ಚುರುಮರಿ ಮೊಸರು ಹಾಕಿವಿ. ಇದು ಇಲ್ಲಿ ದೇವಸ್ಥಾನದೊಳಗೆ ಬಂದ್ರ ಪ್ರಸಾದ. ಮತ್ತೆ ಎಲ್ಲರ ಮನೆ ಒಳಗ ಮೊಸರು ಸಿಗುತ್ತೈತಿ, ಅಂಗಡಿಯಾಗ ಚುರುಮರಿ ಸಿಗ್ತಾವ. ಅವಾಗ ಮೊಸರು ಗಡಿಗೆ ಮಾಡ್ತಿದ್ರಿ ಹಿಂದೆ ನಾವು ಸಣ್ಣವರಿದ್ದಾಗ. ಆದ್ರೆ ಅಲ್ಲೇ ಮೊಸರು ಗಡಿಗೆ, ಇಲ್ಲೇ ಪ್ರಸಾದ. ಈ ಪ್ರಸಾದ ಪರಮಾತ್ಮ ಕೊಡ್ತಾನಂದ್ರೆ ಅದು ದೇವಾನ್ನ ದೇವತೆಗಳಿಗೆ ಸಿಕ್ಕಿಲ್ಲ. ಅಂತ ಕಾಲ ಪ್ರಸಾದ ನಾವು ಎಲ್ಲರೂ ಕೊಡ್ಕೊಂಡು ನಮ್ಮ ಊರೊಳಗ, ನಮ್ಮ ಪಾಂಡುರಂಗನ ಪರಮಾತ್ಮನ ಮಂದಿರದೊಳಗ, ಅದು ಸಂತರ ಸಂಘದೊಳಗ ಈ ಪ್ರಸಾದ ಅಷ್ಟೇ. ಇನ್ನುಳಿದಂತ ಸಂಪ್ರದಾಯದೊಳಗೆ ಕಾಲ ಪ್ರಸಾದ ಇಲ್ಲ. ಆದ್ರೆ ಇಲ್ಲಿ ಪಂಡರಿ ಸಂಪ್ರದಾಯದೊಳಗೆ ಮಾತ್ರ ಕಾಲ ಪ್ರಸಾದ ಮಾಡಿದ್ದಾರೆ. ಪ್ರಸಾದ ದೇತೋ ಪಂಡರಿನಾಥ ಹೇಳ್ಯಾರಿಲ್ರಿ. ಈ ಕಾಲ ಪ್ರಸಾದ ಪರಮಾತ್ಮ ಸ್ವತಃ ತನ್ನ ಹಸ್ತದ ಮುಖಾಂತರ ಕೊಡ್ತಾನೆ. ಅದಕ್ಕ ದೇವಾನ ದೇವತೆಗಳ ಆಶೆ ಮಾಡಿದ್ರು. ಜಯಾसाठी ब्रह्मादिक झाले तेपिशे उचिष्ट कारणे देव जळी झाले मासे. ಈ ಕಾಲಾ ಪ್ರಸಾದಕ್ಕೆ ದೇವಾನ ದೇವತೆಗಳ ಆಶೆ ಮಾಡಿದ್ರು. ಸ್ವರ್ಗೀಚೆ ಅಮರ ಇಚ್ಛಿತಾಚಿ ದೇವ ಮೃತ್ಯು ಲೋಕೆ ಭಾವ ಜನ್ಮಾಮ. ಪರಮಾತ್ಮ ನಮಗ ಕಾಲಾ ಪ್ರಸಾದ ಕೊಡ್ತಾನಂತೇಳಿ ಆಶೆಯಿಂದ ನದಿ ಒಳಗೆ ಮೇನಾಗಿ ಬಂದು ಕುಂತುಕೊಂಡು ಪರಮಾತ್ಮ ಕಾಲ ಪ್ರಸಾದ ಕೊಡ್ಲಿಲ್ಲ. ಅಧಿಕಾರ ಇಲ್ಲ. ಆದ್ರೆ ಯಾರಿಗೆ ಅಧಿಕಾರ ಅದ? ಸಂತ ಮಹಾತ್ಮರಿಗೆ, ವಾರ್ಕರಿಗಳಿಗೆ, ಸದ್ಭಕ್ತಾದಿಗಳಿಗೆ ಈ ಪ್ರಸಾದ ತಿನ್ನಲಿಕ್ಕೆ ಅಧಿಕಾರ ಅದ. ಅದಕ್ಕೆ ಮಹಾತ್ಮರು ಪ್ರತಿಯೊಂದು ಹಳ್ಳಿಗೆ 4 ದಿವಸ ಮಾಡಲಿ, 3 ದಿವಸ ಮಾಡಲಿ, 7 ದಿವಸ ಮಾಡಲಿ,
ತಿಂಗಳಾನುಗಟ್ಟಲೆ ಕಾರ್ಯಕ್ರಮ ಮಾಡಿದ್ರು ಕೂಡ ಎಲ್ಲಿಗೆ ಕಾರ್ಯ ಪೂರ್ಣ ಆಗುವುದಿಲ್ಲ, ಕಾಲ ಪ್ರಸಾದ ಆಗುವವರೆಗಿನು. ಒಂದು ಗುಡಿ ಊರೊಳಗ ಒಂದು ಮಂದಿರ ನಿರ್ಮಾಣ ಮಾಡಿದ್ರೆ ಸಾಕಷ್ಟು ವೈಭವದಿಂದ ಕೋಟಿಗಟ್ಟಲೆ ಖರ್ಚು ಮಾಡಿದೀವಿ. ಮಂದಿರ ಕಟ್ಟಾಕ್ರಿ, ಬಹಳ ವೈಭವದಿಂದ ಮಂದಿರ ಕಟ್ಟಿದೀವಿ, ಗೋಪುರನು ಕಟ್ಟಿದೀವಿ. ಆದ್ರೆ ಕಾರ್ಯ ಪೂರ್ಣ ಆತನೋ ಆಗಲಿಲ್ಲ. ಯಾವಾಗ ನಾವು ಕಳಸಾರೋಹಣ ಅಂತಕ್ಕಂಥದ್ದು ಮಾಡ್ತೀವಿ, ಆ ಮಂದಿರ ಪೂರ್ಣ ಆಗ್ತದ. ಹಾಗೆ ನಾವು ಕಾರ್ಯಕ್ರಮದೊಳಗ ಯಾವಾಗ ನಾವು ಕಾಲಾಪ್ರಸಾದ ಅಂತಕ್ಕಂಥದ್ದು ಸೇವನೆ ಮಾಡ್ತೀವಿ, ಅಲ್ಲಿವರೆಗೆ ನಮ್ಮ ಕಾರ್ಯಕ್ರಮ ಮಂಗಲಾಗುವುದಿಲ್ಲ. ಅದಕ್ಕೊಂದು ನೇಮ್ ಇಟ್ಕೊಂಡಿದ್ದಾರೆ. ಅದಕ್ಕೆ ನಾವು ನೀವೆಲ್ಲರೂ ಕೊಡ್ಕೊಂಡ ಸಮಯ ನೋಡ್ಕೊಂಡು ನಾವು ಆನಂದ ಭರಿತರಾಗಬೇಕಾದ್ರೆ ತುಕೋಬರ ಏನು ಹೇಳ್ಯಾರಲ್ಲ, ಆ ಅಭಂಗದೊಳಗ ಸಾಕಷ್ಟು ಅಭಂಗ ಬರ್ತಾರೆ. ಕೋಟಿಗಟ್ಟಲೆ ಅಭಂಗ ರಚನೆ ಮಾಡಿದ್ದಾರೆ ತುಕೋಬರಾಯರು. ಆದರೂ ಕೂಡ ಈ ಒಂದು 4-5-6 ಚಂದದ ಅಭಂಗದ ಎಷ್ಟು ಚಂದ ವರ್ಣನೆ ಮಾಡಿದಾರಪ್ಪ ಅಂತಂದ್ರೆ, ಅನಂತ ಬ್ರಹ್ಮಾಂಡೆಬುದರಿ ಹರಿಯ ಬಾಲಕ ನಂದಾಗರಿ. ಅನಂತ ಬ್ರಹ್ಮಾಂಡವನ್ನು ಉದರವಾಗಿಟ್ಕೊಂಡಂತ ಪರಮಾತ್ಮ ನಂದರಾಜನ ಮನಿ ಒಳಗ ಸಣ್ಣ ಕೂಸ ಆಗ್ಯಾನಂದ್ರ ಇದು ಆಶ್ಚರ್ಯ ಹೌದಲ್ರಿ? ನವಲ ಕೇವಡೆ ಕೇವಡೆ ನಕಳೆ ಕಾನೋ ಭಾಚಿ ಕೋಡೆ. ಇದ ಆಶ್ಚರ್ಯಕಾರವಂತ ಮಾತ. ಯಾರಿಗೂ ತಿಳಿಲಾರ್ದಂಗ ನಕಳೆ ಕಾನೋ ಭಾಚೆ ಕೋಡಿ, ಯಾರಿಗೂ ತಿಳಿಗೊಟ್ಟಿಲ್ಲ ಪರಮಾತ್ಮ. ಪೃಥ್ವಿ ಜಾನೆ ತೃಪ್ತ ಕೇಳಿ ತ್ಯಾಸಿ ಯಶೋದಾ ಭೋಜನ ಗಾಳಿ. ನೋಡ್ರಿ, ಇಡೀ ವಿಶ್ವವನ್ನ ತೃಪ್ತಿ ಮಾಡುವಂತ ಪರಮಾತ್ಮ ಯಶೋದ ತಾಯಿ ತುತ್ತು ಮಾಡಿ ಉಳಿಸ್ತಾಳ. ನವಲ ಕೇವಡೆ ಕೇವಡೆ ನಕಳೆ ಕಾನುಬಾಚಿ ಕೋಡಿ. ಆಶ್ಚರ್ಯವಾದಂತ ಎಲ್ಲ ಈ ಮಾತು. ವಿಶ್ವವ್ಯಾಪಕ ಕಮಲಾಪತಿ ದಾಸಿ ಗೌಳನಿ ಕಡೆವರಗಿತಿ. ಇಡೀ ವಿಶ್ವವನ್ನ ತುಂಬಿ ತುಳುತ್ತಾ ಇದ್ದಂತ ಪರಮಾತ್ಮ ಗೌಳಣಿಯರು ಟೊಂಕದ ಮೇಲೆ ಎತ್ಕೋತಾರಂತ ಪರಮಾತ್ಮ. ಗೌಳನಿ ಕಡಿವರಗೀತಿ ನವಲ ಕೇವಡೆ ಕೇವಡೆ ನಕಳೆ ಕಾನು ಬಾಚಿ ಕೋಡಿ. ಇದು ಯಾರಿಗೂ ತಿಳಿಗೊಟ್ಟಿಲ್ಲ ಪರಮಾತ್ಮ. ತುಕಾಮುನಿ ನಟಧಾರಿ ಭೋಗ ಭೋಗುನಿ ಬ್ರಹ್ಮಚಾರಿ. ಇದು ಕೊನೆ ಚರಣದೊಳಗೆ ಬಹಳ ಆಶ್ಚರ್ಯಕರವಾದಂತ ಮಾತು. ಪರಮಾತ್ಮ ಬ್ರಹ್ಮಚಾರಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ತುಕೋಬರಾಯರು. ಹೇಗೆ ಅಂತಂದ್ರೆ, ಪರಮಾತ್ಮಗ ಎಷ್ಟು ಮಂದ್ರಿ? 16,000 16,108 ಮಂದಿ. ಇಷ್ಟು ಇದ್ರೂ ಕೂಡ ಭೋಗ ಭೋಗುನಿ ಬ್ರಹ್ಮಚಾರಿ ಅಂತ ನಮ್ಮ ತುಕೋಬರ ಹೇಳಿ. ಆಶ್ಚರ್ಯ ಹೌದಲ್ರಿ? ನವಲ ಕೇವಡೆ ಕೇವಡೆ ನಕಳೆ ಕಾನೋ ಭಾಷೆ ಕೋಡೆ. ಯಾರಿಗೂ ತಿಳಿಗೊಡಂಗಿಲ್ಲ ಪರಮಾತ್ಮ. ಹಾಗೆ ಸರಳ ಸರಳ ಭಾವಾರ್ಥ. ಇನ್ನು ನಾವು ಕುತ್ಕೊಂಡ 1 ತಾಸರ ಇರಲಿ, ಅರ್ಧ ತಾಸರ ಇರಲಿ, ಎಷ್ಟರ ಮಟ್ಟಿಗೆ ಎಲ್ಲರೂ ಸಹಕಾರ ಪರಮಾತ್ಮನ ಶಿವಾದ ಚಿಂತನೆ ಮಾಡೋಣ. ಅದಕ್ಕೆ ಇಲ್ಲಿ ತುಕೋಬರ ಹೇಳ್ತಾರೆ, ಅಪ್ಪ ಭಗವಂತ ಪ್ರತಿಯೊಂದು ಅವತಾರಕ್ಕೆ ಬರಬೇಕಾದ್ರೆ ಎದರ ಸಲುವಾಗಿ ಬರ್ತಾನೆ ಪರಮಾತ್ಮ ಅಂತಂದ್ರೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ತದಾತ್ಮನಾಂ ಸೃಜಾಮ್ಯಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಹೇಳ್ತಾ ಇದ್ದಾನೆ ಪರಮಾತ್ಮ. ಅಪ್ಪ ಯಾವಾಗ ಧರ್ಮ ಗ್ಲಾನಿ ಆಗ್ತದನೋ, ಅಧರ್ಮಿಗಳು ಪಾಪಿಗಳು ಹೆಚ್ಚಾಗ್ತಾರನೋ, ಅಲ್ಲಿ ನಾನು ಧರ್ಮವನ್ನ ರಕ್ಷಣೆ ಮಾಡೋ ಸಲುವಾಗಿ, ಧರ್ಮವನ್ನ ಸ್ಥಾಪನೆ ಮಾಡೋ ಸಲುವಾಗಿ, ತನ್ನ ಸಾಧು ಸಂತರನ್ನ ಸಂರಕ್ಷಣೆ ಮಾಡೋ ಸಲುವಾಗಿ ಪರಮಾತ್ಮ ಅವತಾರಕ್ಕೆ ಬರ್ತಾನಂತೆ. ಒಂದೇ ಯುಗದಲ್ಲಿ ಯುಗೆ ಯುಗೆ ಸಂಭವಾಮಿ ಯುಗೆ ಯುಗೆ. ಪ್ರತಿಯೊಂದು ಯುಗದೊಳಗೆ ಪರಮಾತ್ಮ ಅವತಾರಕ್ಕೆ ಬರ್ತಾನೆ ಧರ್ಮವನ್ನ ರಕ್ಷಣೆ ಮಾಡೋ ಸಲುವಾಗಿ. ಅದಕ್ಕೆ ನಮ್ಮ ತುಕೋಬರ ಹೇಳ್ತಾರೆ, ಧರ್ಮ ರಕ್ಷಾವಯ ಅವತಾರ ಜೇಸಿ ಆಪುಲೆ ಪಾಲಾಸಿ ಭಕ್ತ ಜನ. ಬಹಳ ಚಂದ ವರ್ಣನೆ ಮಾಡ್ತಾರೆ. ಸಾಕಷ್ಟು ಬಂದರವ್ರಿ. ಅದಕ್ಕೆ ನಾವು ಏನ್ ಮಾಡ್ಬೇಕ್ರಿಪ್ಪ ಅಂತಂದ್ರೆ, ಇಲ್ಲಿ ಪರಮಾತ್ಮ ಧರ್ಮವನ್ನ ರಕ್ಷಣೆ ಮಾಡೋ ಸಲುವಾಗಿ ಅವತಾರಕ್ಕೆ ಬರ್ತಾನಂದ್ರೆ, ಭೂದೇವಿ ವಿಚಾರ ಮಾಡಿದ್ಲು,
ಯಾಕಂದ್ರೆ ದೈತ್ರು ಒಂದು ನಾಮಸ್ಮರಣೆ ಮಾಡಿಕೊಡುವಾರ, ಒಂದು ಯಜ್ಞ ಮಾಡಿಕೊಡುವಾರ, ಎಲ್ಲಿ ಪೂಜೆ ಪುನಸ್ಕಾರ ಏನು ನಡಿಗೊಡುವಾರ ಅಷ್ಟು ದೈತ್ರ ಹವಳಿ ಹೆಚ್ಚಾತು. ಪರಮಾತ್ಮಗೆ ಮೊರೆ ಹೋದ್ರಂತ. ಭೂದೇವಿ ಪರಮಾತ್ಮ ಇಷ್ಟು ಜನಸಂಖ್ಯೆ ಎಲ್ಲ ಭಾರವನ್ನು ಹೊತ್ತಿನ ಕರೆ, ಆದ್ರೆ ಪಾಪದ ಭಾರ ಹೊರಕ್ ನನಗೆ ಆಗಲ್ತು, ಬಹಳ ಆಗೈತೆ ಪರಮಾತ್ಮ ತಂದಾಗ ಮೊರೆ ಹೋದಾಗ ಎಲ್ಲರೂ ಕೂಡ್ಕೊಂಡ ಒಂದು ನಿರ್ಣಯ ತಗೊಂಡು. ಯಾಕಂದ್ರೆ ಪರಮಾತ್ಮ ಅವತಾರಕ್ಕೆ ಬರ್ಬೇಕಾದ್ರೆ ಒಬ್ಬರ ಬರಂಗಿಲ್ರಿ. ಪರಮಾತ್ಮ ಮೊದಲು ಏನ್ ಮಾಡ್ತಾನೆ ಪರಮಾತ್ಮ ಅಂದ್ರೆ ಎಲ್ಲರನ್ನೂ ಕೂಡಿಸ್ಕೊಂಡ ಮೊದಲು ಅವ್ರನ್ನ ಮುಂದೆ ಕಳಿಸ್ತಾನೆ. ನೀವು ಎಲ್ಲರೂ ಮುಂದೆ ನಡೀರಿ, ಆಮೇಲೆ ನಾನು ಹಿಂದೆ ಬರ್ತೀನಿ ಅಂತಾನೆ ಪರಮಾತ್ಮ. ಪ್ರತಿಯೊಂದು ಕೃತ ತ್ರೇತ ದ್ವಾಪಾರ ಕಲಿಯುಗ ಈ 4 ಯುಗದೊಳಗನ ಅವತಾರ ಎಷ್ಟ್ರಿ? 10 ಅವತಾರ ಅಂತ ಹೇಳ್ತಾರೆ. ಈಗ ನಾವು ವರ್ಣನೆ ಮಾಡೋದು 8ನೇ ಅವತಾರ. ಈ 8ನೇ ಅವತಾರ ಹಿಂದ 7ನೇ ಅವತಾರದೊಳಗೆ ಎಲ್ಲರಿಗೂ ಆಶ್ವಾಸನೆ ಕೊಟ್ಟಿದ್ದ ಪರಮಾತ್ಮ ಯಾರು? ಪ್ರಭು ರಾಮಚಂದ್ರ ಪ್ರಭು. ಏನ್ ಆಶ್ವಾಸನೆ ಕೊಟ್ಟಿದ್ದ? ಅಪ್ಪ ಇಲ್ಲಿ ಯಾವುದು ನನ್ನಿಂದ ಕಾರ್ಯ ಆಗುವುದಿಲ್ಲ. ಯಾಕಂದ್ರೆ ಏಕ ಬಾಣಿ ಏಕ ಪತ್ನಿ ಏಕವಚನಿ, ಇಲ್ಲೇ ನನಗೆ ಬಂಧನದ. ಯಾಕಂದ್ರೆ ಒಬ್ಬೊಬ್ಬರು ಒಂದೊಂದು ಸಾಮರ್ಥ್ಯ ಇರ್ತದ ಕರೆ ಸ್ವತಂತ್ರ ಇರಂಗಿಲ್ಲ. ಯಾಕಂದ್ರೆ ಪುರಾಣ ಪ್ರಸಿದ್ಧ ಬೋಲಿಲೆ ವಾಲ್ಮೀಕಿ ನಾಮೇ ತೇನಿ ಲೋಕ ಉದ್ಧರತೆ. ವಾಲ್ಮೀಕಿ ಋಷಿ ಹೆಂಗ ಬರದಲ್ಲ ಹಾಗೆ ನಡಿಬೇಕಾಗಿತ್ತು. ಅದಕ್ಕೆ ಇಲ್ಲಿ ಬಂಧನದ ಹೆಚ್ಚಿಗೆ ಕಿತ್ತಿಡುವಂಗಿಲ್ಲ. ಅವ್ನು ಹೆಂಗ ಬರದಲ್ಲ ಹಂಗ ನಡಿಬೇಕು. ಯಾರ್ರಿ? ವಾಲ್ಮೀಕಿ ಋಷಿ. ಅವ್ನು ಎಂತವಿದ್ರಿ? ಪೂರ್ವದಲ್ಲಿ ವಿಚಾರ ಮಾಡಿ ನೋಡಿದ್ರೆ ಪಾಪಿ ಅವನು. ಅಂತ ಪಾಪಿ ಮನುಷ್ಯರಿಗೆ ನಾರದ ಮಹರ್ಷಿಗಳೇ ಭೇಟಿ ಆತು, ಉಪದೇಶ ಮಾಡಿದ್ರು. ರಾಮಣ್ಣ ಅಂತ ಹೇಳಂದ್ರು. ರಾಮ ಅನ್ನಕ್ ಬರಲಿಲ್ಲ, ಮರ ಮರ. ಈಗ ನೀವು ಆಳಂದಿ ಯಾತ್ರಾ ಮಾಡಿದ್ರೆ ಗೊತ್ತಾಗತ್ರಿ. ವಾಲಿ ಅಂತ ಊರೈತಿ. ಆ ಊರೊಳಗ ಅವ ಹೆಂಗಿದ್ದಪ್ಪ ಅಂತಂದ್ರೆ ಮ್ಯಾಲ ಗುಡ್ದಾಗ ಅದಾವಂತ್ರಿ ಅವ. ರಂಜನಿಗೆಲ್ಲ ರಾಂಜನಿಗೆ ಅಂತಾರ ಅವ್ರು. ಮರಾಠಿ ಒಳಗ ರಾಂಜನಿಗೆ ಹೆಂಗಿರ್ತಾವ್ರಿ ಅಂದ್ರ ಭೂಮಿಯಾಗ ಉಗಿದಿರ್ತಾರ ಅವ್ರು. ಈಗ ಅದಾವ್ರಿ ಒಂದೊಂದ್ ಕಡೆ ನೋಡ್ರಿ ನೀವು, ಅವು ತಳ ಉದ್ದಕ ಇರ್ತದೆ, ಮ್ಯಾಲ ಬಾಯಿ ಅಗಲಿರ್ತದೆ. ಹಿಂಗಾದ್ರೆ ಭೂಮಿಯಾಗ ಹೋಗುದ ಅದ್ರ ಸುತ್ತಲೇ ಎಲ್ಲ ಕಟ್ಟಿರ್ತಾರ ಅವ್ರು. ಅದಕ್ಕೆ ರಾಂಜನಿಗೆ ಅಂತ ನಾವು ರಾಂಜನಿಗೆ ಅಂತ ನಾವು ರಂಜನಿಗೆ ರೀ ಮುರೋ ತಾಲೂಕದಾಗ ರಂಜನಿಗೆ ಅಂತಾರೆ. ಇಲ್ಲೊಂದು ಎಲ್ಲಿ ಐತ್ರಿ ಬದಾಮಿ ತಾಲೂಕದಾಗ ಗದಗ ಕಡೆ ಒಂದು ಸೈಡ್ ರಂಜನಿಗೆ ಐತಿ. ಆದ್ರೆ ರಾಂಜನಿಗೆ 7 ರಾಂಜನಿಗೆ ಪಾಪ ಮಾಡಿದ್ದಂತ. ಒಂದ ಮನುಷ್ಯನ ಹೊಡೆದ್ರೆ ಒಂದ ಹಳ್ಳ ಹೋಗುತ್ತಿದ್ದಂತ. ಹಿಂಗ ಪಾಪ ಮಾಡಿದ್ರೆ ಆ ಮನುಷ್ಯನಿಗೆ ನಾರದ ಮಹರ್ಷಿಗಳ ಆಗಮನ ಆತು. ನಾರಾಯಣ ಅಂತ ಹೋಗ್ತಾರೆ. ಹೋದಾಗ ಹೊಯ್ ನಿಂದ್ರನ್ನ ಎಲ್ಲಿ ನಾರಾಯಣ ಎಲ್ಲಿ ದೇವರು? ಏನೈತಿ ನಿಲ್ತಕ್ಕ ಜಬರ್ದಸ್ತ್ ಮಾಡಿದ. ಅಪ್ಪ ನನ್ನ ಕಡೆ ಏನೈತಿ? ಒಂದು ವಿನ ಐತಿ, ಚುಪ್ಪಳೆ ಐತಿ, ಇವ ದಯಾಳ, ಇವ ಡ್ರೆಸ್ ನಾನು ಮೇತುಂಬ ಅಂಗಿ ಸರಿಯಾಕಿಲ್ಲ ನನಗೆ, ಶೆಲ್ಲೆ ಐತಿ ನೋಡತ್ತಂದ. ಹಾ ಸುಳ್ಳು ಹೇಳ ಮೊದಲು ಕೊಡ್ ನನಗಂತಂದ. ಹೌದು, ಇನ್ ಯಾಕೆ ಮಾಡ್ತೀನಿ ನೀನು? ಮತ್ ನನಗೆ ಗಂಡ್ರ ಮಕ್ಕಳು ಅದಾರ್ರಿ ಅಂದ. ಅಲ್ಲಪ್ಪ ಬೇಕಾದಷ್ಟು ಮಾರ್ಗ ಅದಾವ, ದುಡಿದು ಮಾಡಬೇಕಾಗಿತ್ತು, ಜಪಾನ ಇಲ್ಲ, ನನಗಿದ ದಾರಿ ಸರಿ ಅನಿಸೈತಿ, ಇದನ್ನ ಮಾಡೋ. ಹೌದಪ್ಪ, ಈ ದಾರಿ ಒಳಗೆ ನಿನಗೆ ಪಾಪ ಆಕತ್ತಲ್ಲ, ಈ ಪಾಪಕ್ಕೆ ಹೊಣೆಗಾರ ಯಾರು ಅಂತ ವಿಚಾರ ಮಾಡಿದಾಗ, ಅಲ್ರಿ ನನಗೆ ಹೆಣ್ರದಾರ, ಮಕ್ಕಳದಾರ, ತಾಯಿ ತಂದೆ ಅದಾರ, ಮತ್ತೆ ಪಾಲ ತಗೋತಾರನ ಇದ್ರೊಳಗ. ಹೌದು, ಮತ್ತೆ ನಾವು ಓದಿ ಹಾಕ್ತಾನಂದ್ರೆ ಪಾಲ ತಗೊಳ್ಳಬೇಕಲ್ಲ. ಹಂಗಾರ ಒಂದ್ ಕೆಲಸ ಮಾಡು, ಒಟ್ಟ ಮಾತಾಡ್ಬೇಕ್ರಿ. ಒಂದ್ ಕೆಲಸ ಮಾಡಂದಾಗ ಏನ್ ಹೇಳಿದ್ರು? ಮನೆಗೆ ಹೋಗಿ ವಿಚಾರ ಮಾಡ್ಕೊಂಬ. ಮನೆಗೆ ಹೋಗ್ಬೇಕ ತಯಾರ. ಹಾ ಅಂದವ. ನನ್ನ ಕಳಿಸಿ ನೀವು ಹೋಗಾರದಿನ್ನ? ನಾವು ಹೋಗುವಂಥವ್ರಲ್ಲ, ಕಟ್ ನನ್ನ ಶಲ್ಯ ತಗೊಂಡ್ ಗಿಡಕ್ಕೆ ಕಟ್ಟಿಸ್ಕೊಂಡ್ರು. ಯಾಕ? ಉದ್ಧಾರ ಮಾಡ್ಬೇಕಾಗಿತ್ತು. ಮುಂದೆ ಪರಮಾತ್ಮ ಅವತಾರಕ್ಕೆ ಬರ್ಬೇಕಾಗಿತ್ತು. ಅದ ಕಾರ್ಯ ಇವನಿಂದ ಆಗ್ಬೇಕಂತೇಳಿ ಆ ನಾರದ ಮಹರ್ಷಿಗಳ ಮನಸ್ಸಲ್ಲಿ ಬಂದಾಗ ಕಟ್ಟಿಸ್ಕೊಂಡ್ರು ಅವರು. ಯಾರು? ಸಂತ ಮಹಾತ್ಮರು. ನಾರದ ಮಹರ್ಷಿಗಳು ಕಟ್ಟಿಸ್ಕೊಂಡ್ರು ಗಿಡಕ್ಕೆ. ಮನೆಗೆ ಹೋದ ಅವಂತಾನೆ, ಯಾಕ್ರಿ ದೌಡ ಬಂದಿರ್ಲ? ಯಾಕ? ಇವ್ ದಿವಸ ಕೈ ತುಂಬುವ ಯಾವನ ಕಾಡಿಗೈಲೆ ಬತ್ ಗಿರಕ್ಕಿ ಬರಂತಲೇ ಮನ್ಯಾಗಂದ್ರು. ಯಾಕ್ರಿ ಹಂಗ ಬಂದಿರ?
ಏನಿಲ್ಲ, ಒಂದು ಸಮಸ್ಯೆ ಬಂದತಿ. ಏನ್ರಿ ಅಂತ ಸಮಸ್ಯೆ? ಏನಿಲ್ಲ, ನಾ ಮಾಡುವಂತ ಕಾರ್ಯದೊಳಗೆ ಪಾಪ ಆಕತಿ ಅಂತ ನನಗೇನು ಗೊತ್ತಾ? ಪಾಪ ಆಕತಿ. ಅದಕ್ಕೊಬ್ರು ಹೇಳ್ತಾರೆ, ಈ ಪಾಪದೊಳಗ ನೀವೆಲ್ಲಾರು ಪಾಲ್ ತಗೋತಿರ್ಲು ಅಂತ ಕೇಳಾಕ್ ಬಂದೀನಿ. ತಾಯಿ ತಂದೆಗೆ ಅಂತ ಹೋಗಿ ಅಂತಾನೆ, ಮಗನ ನಿನ್ನ 9 ತಿಂಗಳು 9 ದಿವಸ ಹೆತ್ತ ನಾನು ನಿನ್ನ ಭೂಮಿಗೆ ತಗೊಂಡ್ಬಂದೀನಿ. ನಿನ್ನ ಸಣ್ಣವನು ಹಿಡ್ಕೊಂಡು ದೊಡ್ಡವನವರೆಗೂ ಪಾಲನೆ ಪೋಷಣೆ ಮಾಡಿ ನೀನು ಬೆಳೆಸಿವಿ. ಎದ್ರ ಸಲುವಾಗಿ? ನಮಗೆ ನೀನು ತಂದು ದುಡಿದು ಹಾಕಬೇಕು, ಜೋಪಾನ ಮಾಡಬೇಕು ಅಂತೇಳಿ ಮಾಡೀವಿ. ಮನ್ನಿ ಪಾಪಾರ ಮಾಡು, ಪುಣ್ಯಾರ ಮಾಡು, ನಮಗೇನು ಮಾಡೋದು? ಹೊಟ್ಟಿಗೆ ಒಂದ ತಂದು ಹಾಕಬೇಕು, ನಾವು ಪಾಲ ತಗೊಳಂಗಿಲ್ಲ. ಮತ್ತು ಹೆಂಡತಿ ಪ್ರೀತಿಯಿಂದ ಬರೀ ಅಂತೇಳಿ ಸರಿಗೆ ನೀರು ಕೊಡ್ತಿದ್ದಲ್ಲ, ಹೆಂಡತಿ ಅಂತ ಹೋಗಿ ಅಂತಾನೆ, ನಾ ಮಾಡಿದ ಪಾಪದೊಳಗೆ ತಗೋತಿಲ್ಲ ಪಾಲ ಅಲ್ಲ ಮಾರಯ್ಯ. ಸಾವಿರಾರು ಮಂದಿ ಒಳಗ ಕುಂತ ತಾಳಿ ಕಟ್ಟಿಸೋದು ನಾನು ಹಂಗ ಬಂದೀನಿ. ಅಲ್ಲಿ ಏನು ಮಾತು ಕೊಟ್ರಿ? ತಾಯಿ ತಂದಿ ನನ್ನ ನಿಮಗ ಕನ್ಯಾದಾನ ಮಾಡುವಾಗ ಏನು ಮಾತು ತಗೊಂಡಿರ್ತೀರಿ? ಬ್ರಾಹ್ಮಣರು ಏನ ಬಿಡಿಸಿರ್ತಾರ ನೀರ? ಜನ್ಮ ಇರುವವರೆಗೂ ಪಾಲನ ಪೋಷಣೆ ಮಾಡ್ತಾನೆ ಅಂತೇಳಿ ನೀರು ಬಿಟ್ಟಿರಿ. ಇದೆಲ್ಲ ನನಗೆದಕ್ಕೆ ಬೇಕು? ಪಾಪಾರ ಮಾಡ್ರಿ, ಪುಣ್ಯಾರ ಮಾಡ್ರಿ. ನೀವು ತಂದು ಹಾಕಿದ್ರೆ ನಾ ಮಾಡಿ ಹಾಕಕ್ಕೆ ಎಷ್ಟ ಗಿರಕಿ ಮುಖ ಸಾಂದಾತು. ಯಾರು ಪಾಲು ತೊಗೊಳಕ್ ಒಲ್ಲೆ ಅಂದ್ರು, ಮಕ್ಕಳು ಒಲ್ಲೆ ಅಂದ್ರೆ ಎಲ್ಲ ನೀ ಮಾಡಿದ್ ನೀನ ಉಣ್ಣೋದು ಅಂದ್ರು. ದಿಕ್ಕು ಬದಲಾತು. ಬಂದ್ರಿ, ಹೊಳ್ಳಿ ಬಂದ ಏನ್ ಮಾಡಿದ್ರಿ? ಶ್ರೀ ಸಂತಾಚಿಯ ಮಾತಾ ಜರಣಾವರಿ ಸಾಷ್ಟಾಂಗ ಹೇ ಕರಿ ದಂಡವತ. ಶ್ರೀ ಸಂತಾಚಿಯ ಮಾತಾ ಚರಣವಾರಿ, ಶ್ರೀ ಸಂತಾಚಿಯ ಮಾತಾ ಚರಣವಾರಿ, ಶ್ರೀ ಸಂತಾಚಿಯ ಮಾತಾ ಚರಣವಾರಿ, ಶ್ರೀ ಸಂತಾಚಿಯ ಮಾತಾ ಚರಣವಾರಿ. विश्रांति पावा विश्रांति पावा विश्रांति पावा विश्रांति पावा ಶ್ರೀ ಸಂತಾಜಿಯ ಮಾತಾ ಜನ ಮಹಾತ್ಮರಿಗೆ ಗಂಡೋತ್ ಹಾಕಿದ. ಯಾಕಪ್ಪ? ಏನು ಮಹಾತ್ಮರೇ, ನನಗೇನು ಪಾಪ ಅನ್ನೋದು ಗೊತ್ತಾಗ್ಲಿಲ್ಲ, ಆದ್ರೆ ಪಾಲು ಯಾರು ತಗೊಳಕ ತಯಾರಿಲ್ಲ. ನೀ ಮಾಡಿದ ನಿನ್ನ ಉಣ್ಣೋದು ಅಂತಾರೆ. ಅಂದಮೇಲೆ ಹೆಂಗ್ ಮಾಡೋದು? ಮಾಡಿದ್ರ ಇನ್ನು ನೀವು ಉದ್ಧಾರ ಮಾಡ್ಬೇಕಂದಾಗ ಆಶೀರ್ವಾದ ಮಾಡಿದ್ರು. ಅಪ್ಪ, ಇನ್ನು ಮುಂದೆ ಎಲ್ಲ ಬಿಟ್ಟು ಬಿಡು. ಬಿಟ್ಟವನು ಏನ್ ಮಾಡು? ರಾಮ್ ಅಂತ ನಾಮಸ್ಮರಣೆ ಮಾಡಕತ್ತು. ಕುಂತಲ್ಲಿ ರಾಮಣ್ಣಾಕ್ ಬರುವಂತ್ರಿ. ಇಷ್ಟು ಪಾಪ ಮಾಡಿದ ರಾಮಣ್ಣಾಕ್ ಬರಲಿಲ್ಲ. ಮರ ಅಂದ. ಮರಾಠಿ ಒಳಗ ಮರ ಅಂದ್ರ ಹೊಡಿ. ಹೊಡಿ ಅಂದ. ಹೊಡಿ ಬಡಿ ಕಡಿ ಇದನ್ನ ಒಂದ ಕಲ್ತಿದ್ದವ. ಇದನ್ನ 16 ಅಣ್ಣಂದ್ರು, ಮರ ಅಣ್ಣಂದ್ರು ಅವ್ರು. ಆ ಮರ ಈ ಮರ ಹಂಗ ಚಾಲೋ ಆತ್ರಿ. ಮರ 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 ಅನ್ಕೋತ ಕುಂತ 12 ವರ್ಷದವ್ರಿಗೆ ಕುಂತ. ಹೊಳ್ಳಿ ನಾರದ ಮಹರ್ಷಿಗಳ ಆಗಮನದಾಗ ಅವಾಗ ಉದ್ಗಾರ ಬರಾಕ್ತಿತ್ತು, ಹುತ್ತು ಬೆಳೆದಿತ್ತು. ಒಡ ಸರಿಸಿ ಕೃಪಾ ಆಶೀರ್ವಾದ ಮಾಡಿದ್ರು. ಅದ ವಾಲ್ಮೀಕಿ ಋಷಿ ರಾಮಾಯಣ ಅಂತಕ್ಕಂಥ ಬರದ. ಆ ರಾಮಾಯಣ ಬರೆದ ಮೇಲೆ ಎಷ್ಟೋ ಸಾವಿರ ವರ್ಷಕ್ಕ ಪ್ರಭು ರಾಮಚಂದ್ರ ಅವತಾರಕ್ಕೆ ಬಂದರು. ಏನು ಬರೆದಿದ್ದಲ್ಲ ಅದೇ ಪ್ರಕಾರ ನಡಿಬೇಕಾಗಿತ್ತು. ಅದೇ ರಾಮ ಅವತಾರದೊಳಗೆ ಸ್ವತಂತ್ರ ಇದ್ದಿದ್ದಿಲ್ಲ, ಸಾಮರ್ಥ್ಯ ಇತ್ತು. ಪೂರ್ಣ ಅವತಾರ ರಾಮಚಂದ್ರ ಪ್ರಭುಂದು. ಇದು ಪರಿಪೂರ್ಣ ಅವತಾರ. ಇಲ್ಲಿ ವಚನ ಏಕ ಇಲ್ಲ, ಒಬ್ಬಕ್ಕೆ ಹೆಂಡತಿ ಇಲ್ಲ.
ಮತ್ತ ಏನು ಮಾಡಿದ್ರು ಅದಕ್ಕೆ ಯಾವುದೂ ಇತಿಮತಿನ ಇಲ್ಲ. ಎದ್ರ ಸಲುವಾಗಿ? ಭಕ್ತರ ಸಲುವಾಗಿ. ಪರಮಾತ್ಮ ಹಿಂಗ ಒಂದೊಂದು ಅವತಾರದೊಳಗ ಒಬ್ಬೊಬ್ಬರ ಸಲುವಾಗಿ ಅವತಾರ ತಗೊಂಡು ಪರಮಾತ್ಮ. ಹಾಗೆ ಇಲ್ಲಿ ಅವತಾರಕ್ಕೆ ಬರ್ಬೇಕಾದ್ರೆ ಭೂದೇವಿ ಶರಣ ಹೋದಾಗ, ತಾಯಿ ಚಿಂತೆ ಮಾಡಬೇಡ, ನಿನ್ನ ಭಾರವನ್ನು ಹಗರ ಮಾಡ್ತೀನಿ, ನಾನು ಈಗ ಸಂಗ್ರಹ ಮಾಡ್ಕೋತೀನಿ, ಆಮೇಲೆ ನನ್ನ ಅವತಾರಕ್ಕೆ ಬರೋ ಟೈಮ್ನು ಆಗ್ಯದ, ಅವತಾರಕ್ಕೆ ಬರ್ತೀನಿ, ಚಿಂತೆ ಮಾಡಬೇಡ, ನಿನ್ನ ಭಾರವನ್ನು ಹಗರ ಮಾಡ್ತೀನಿ, ಎಲ್ಲ ಭಕ್ತರಾಕೆ ಪಾಯಾಪಾಸಿ ದುರ್ಜನಾಚಿ ಸಂಹಾರಿ, ದುಷ್ಟನ್ನೆಲ್ಲರನ್ನು ಸಂಹಾರ ಮಾಡ್ತೀನಿ ಅಂತೇಳಿ ಪರಮಾತ್ಮ ಭೂದೇವಿಗೆ ಹೇಳಿ ಕಳಿಸಿದ ಮೇಲೆ, ಯಾಕಂದ್ರೆ ನಾವು ಏನು ಮಾಡ್ಬೇಕ್ರಿ ಅಂತಂದ್ರೆ ಸ್ವಲ್ಪರೊಳಗೆ ನಾವು ಮುಂದೆ ಹೋಗ್ಬೇಕು. ಮುಂದಿಂದೆಲ್ಲ ಹಂಗ ಉಳಿತತಿ. ನಾವು ಏನು ಮಾಡ್ಕೋಬೇಕಂತಂದ್ರೆ ಅವತಾರಕ್ಕೆ ಬರೋದು ಒಂದು ಕಾರಣ ಏನಪ್ಪಾ ಅಂತಂದ್ರೆ ಧರ್ಮವನ್ನ ರಕ್ಷಣೆ ಮಾಡೋ ಸಲುವಾಗಿ ಪರಮಾತ್ಮ ಅವತಾರಕ್ಕೆ ಬರ್ತಾನೆ. ಅದೇ ಅವತಾರ ಎಲ್ಲಿ ಅವತಾರಕ್ಕೆ ಬರ್ತಾನಂದ್ರೆ ಗೋಕುಳದೊಳಗೆ ಅವತಾರಕ್ಕೆ ಬರ್ಬೇಕಾದ್ರೆ ಹಂಗ ಇಲ್ಲ, ಸಂಗಡಿಗರೆಲ್ಲ ಬೇಕಲ್ರಿ. ರಾಮ ಅವತಾರ ಹೋಗಿದ್ದವ್ರು ಎಲ್ಲಾರು ಸೈನ್ಯ ಬರಬೇಕಲ್ಲ ಮುಂದೆ. ಎಲ್ಲಾರು ಕೂಡಿ ಸೇತುವೆಯನ್ನು ಕಟ್ಟಿ ಲಂಕಾಕ್ಕೆ ಹೋಗಿ ಬಂದ ಮಂದಿ ಎಲ್ಲ ಬರ್ಬೇಕಲ್ಲ. ಅವರೇ ಯಾರು? ಗೌಳನಿಯರು, ಗೋಪಾಲಕರು. ಅವ್ರನ್ನೆಲ್ಲ ಮುಂದೆ ಕಳಿಸಿದ ಎಲ್ಲಿ ಗೋಕುಲದ ಕಳಿಸಿ ಏನ್ ಮಾಡಿರ್ತಂದ್ರೆ ಅವತಾರಕ್ಕೆ ಬರೋ ಸಮಯದಲ್ಲಿ ಒಂದು ಪ್ರಸಂಗ ಏನಪ್ಪಾ ಅಂತಂದ್ರೆ ಕೌಶ ಮಹಾರಾಜ ವಿದ್ಯಾಭ್ಯಾಸವನ್ನ ಮಾಡಬೇಕಂತ ಆಸೆ. ಯಾಕ? ಬಂದಿ ಕಾಣಿ ಒಳಗ ಇಟ್ಟ ರಾಜ್ಯಭಾರ ಮಾಡ್ತದೆ. ಯಾರನ್ನ? ಯಾವ ಉಗ್ರ ಸೇನೆ? ಯಾರೇ? ಉಗ್ರ ಸೇನೆನ ಬಂದಿ ಕಾಣಿ ಒಳಗೆ ಇಟ್ಟ ಇವ್ ರಾಜ್ಯಭಾರ ಮಾಡ್ತಿದ್ದ ಕಂಸ. ರಾಜ್ಯಭಾರ ಮಾಡ್ಬೇಕಾದ್ರೆ ಒಂದ ವಿದ್ಯಾ ಬಂದ್ರೆ ಆಗೋದಿಲ್ರಿ. ಈಗಿನ ರಾಜ್ಯಭಾರ ಮಾಡೋದು ಬ್ಯಾರೆ ಸರಳ ಐತಿ. ಈಗೆಲ್ಲ ಕಂಪ್ಯೂಟರ್ ಬಟನ್ ಮೇಲೆ ರಾಜ್ಯಭಾರ ಮಾಡ್ತಾರೆ. ಅವಾಗ ಹಂಗಿದ್ದಿದ್ದಿಲ್ಲ. ಇದ್ರ ಬದ್ರ ಬೆಲ್ಲನ ತಗೊಂಡ್ ನಿಂದಿರ್ಬೇಕು, ಕಡ್ಗನ ಹಿಡಿಬೇಕು, ಕುದುರೆನ ಹತ್ತಬೇಕು, ಆನಿನ ಹತ್ತಬೇಕು. ಅಂತ ವಿದ್ಯಾ ಕಲಿಬೇಕಾದ್ರೆ ಯಾರತ್ತ ಕಲಿಬೇಕು? ಪ್ರಧಾನಿ ಮಂತ್ರಿ ಹೇಳೋ ವಸುದೇವ ಗುರುಗಳು ಅದಾರ ಅಂತ ಹೇಳಿ ನಾವು ಎಲ್ಲಾ ವಿದ್ಯೆಗಳು ಪಾರಂಗತ ಅದಾರು, ಅವ್ರ ಕಡೆ ನೀವು ವಿದ್ಯಾಭ್ಯಾಸ ಮಾಡಬೇಕು ಅಂದಾಗ ಕಲಿಸಿದ್ರು. ವಿದ್ಯಾಭ್ಯಾಸ ಚಾಲು ಆತು, ವಿದ್ಯಾ ಕಲಿತು. ವಿದ್ಯಾಭ್ಯಾಸ ಮುಗಿದ ಮೇಲೆ ಗುರುದಕ್ಷಿಣೆ ಕೊಡ್ಬೇಕ್ರೆ. ನಾವು ಪಂಡ್ರಪುರಕ್ಕೆ ಹೋಗ್ತೀವಲ್ರಿ, ಈಗ ವರ್ಷದಾಗ 1 ಬಾರಿ 2 ಬಾರಿ ಪಂಡ್ರಪುರಕ್ಕೆ ಹೋಗ್ತೀವಿ. ನಾವು ಗುರುಗಳಿಗೆ ದಕ್ಷಿಣ ಕೊಡ್ತೀವಿ ಇಲ್ರಿ? ಕೊಡ್ತೀರಿ ಬಿಡ್ತೀವಿ ನಮ್ಗೆ ಗೊತ್ತಿದ್ರೆ ನಾವು ಒಂಥರ ಶಕ್ತಿ ಗುರುನಾಥ ಕೊಟ್ಟ ನಾವು ಕೊಟ್ಟು ನಮಸ್ಕಾರ ಮಾಡಿ ಬರ್ತೀವಿ. ಇಲ್ಲೇ ಆಜು ಬಾಜು ಯಾರು ಬಂದ್ರೂ ಕೂಡ ಹೋಗಿ ದರ್ಶನ ತಗೋಬೇಕು. ಯಾಕಂದ್ರೆ ಗುರುವಿನ ದರ್ಶನ ಆಗ್ಬೇಕಾದ್ರೆ ಬಹಳ ದುರ್ಲಭದ, ಸಿಗುದಿಲ್ಲ. ಸಿಕ್ಕಾನಪ್ಪ ಅಂದಮೇಲೆ ದರ್ಶನ ತಗೊಳ್ಬೇಕು. ಪದೇ ಪದೇ ಹೋಗಿ ಭೇಟಿ ಆಗ್ಬೇಕು. ಬಹು ಅವಘಡ ಹೇ ಸಂತ ಭೇಟಿ ಅಂತ ಹೇಳಿದ್ದಾರೆ. ಮಹಾತ್ಮ ದರ್ಶನ ಆಗ್ಬೇಕಾದ್ರೆ ಅವಘಡದ, ಕಠಿಣದ ಅಂದಮೇಲೆ ಗುರುದಕ್ಷಿಣೆ ಕೊಡಕ್ಕೆ ಏನು ಕೊಡಬೇಕು? ಮಂತ್ರಿನ ಕೇಳಿದ, ನಮ್ಗೇನು ಕಡಿಮೆ ಐತ್ರಿ ರಾಜ್ಯಾರ, ನೀವು ಕೊಡ್ರಿ ಒಂದು ಮರಗಂಟ್ಲೆ ಮುತ್ತು ರತ್ನ ವೈಭವ ಬಂಗಾರ ಬೆಳ್ಳಿ ಕೊಟ್ಟು ಕಳಿಸ್ರಿ. ಇವು ವಿಚಾರ ಮಾಡಾಕ್ತಿದ ಪ್ರಧಾನಿ ಶಾನೆ ಇದ್ದ ಅಲ್ರಿ. ಇವು ಎಲ್ಲ ಕೊಟ್ಟು ಕಳಿಸಿದ್ರೆ ಅವ್ರು ಫೋನ್ ಹೋಗಿಬಿಡ್ತಾರೋ. ನಮಗೆ ನಾಳೆ ನಮಗಿಂತ ಹೆಚ್ಚಿನ ವಿದ್ಯಾ ಕಲ್ತಾವ್ರು ನಮ್ಮೆಲ್ಲ ಸವಾರಿ ಮಾಡಿದ್ರೆ ಹೆಂಗೆ ಮಾಡೋದು? ವಿಚಾರ ಮಾಡ್ತಾ ಏನು ಮಾಡಿದ್ರು ಅಂದ್ರೆ ಏನಿಲ್ರಿ, ಅವ್ರ ಗುರುದಕ್ಷಿಣೆ ನಾವು ಕೊಟ್ಟಂಗಾಗಿರ್ಬೇಕು, ಹೊಳ್ಳಿ ನಮಗೆ ಅವ್ರ ಸಂಬಂಧಿಕರಾಗಿ ಉಳಿಬೇಕು ಅಂದಾಗ ಏನು ವಿಚಾರ ಮಾಡಿದ್ರು ಅಂದ್ರೆ ತಂಗಿ ಒಬ್ಬಕ್ಕಿದ್ಲು, ದೇವಕರಾಜನ ಮಗಳು ದೇವಕಿ ಇದ್ದು. ಆ ವಿಚಾರ ಮಾಡಿದ ಇಬ್ರು ಕೂಡ ಮಂತ್ರಿ ಶನಿ ಇರ್ತಾನೆ ಕೈ ಕೆಳಗೆ. ಈಗ ನಮ್ಮ ರಾಜ್ಯಭಾರ ಮಾಡೋರ ಕೈಯಾಗ ಪೇ ಅಂತಾರಿಲ್ರಿ, ಎಲ್ಲ ಕೆಲಸ ಪೇಯದ ಕೆಲಸ. ಇದು ಸಹಿ ಮಾಡೋದು ಸುಮ್ಮ, ಎಲ್ಲಿ ಕಾರ್ಯಕ್ರಮ ಅವನ ಎಲ್ಲ ಬುಕ್ಕಿಂಗ್ ಮಾಡ್ಕೋಬೇಕು. ಯಾರು ಪೇ ಅವನು ಭೇಟಿ ಆಗ್ಬೇಕಾದ್ರೆ ಮೊದಲು ಪೇನ್ ಹಿಡಿಬೇಕು. ಅವಾಗ ಇಲ್ಲಿ ಹೆಂಗಿತ್ರಿ ಅಂದ್ರೆ ಇಬ್ರು ಹೊಂದಾಣಿಕೆಯಾಗಿ ಏನ್ ವಿಚಾರ ಮಾಡಿದ್ರೆ ಅಂದ್ರೆ ಏನಿಲ್ಲ, ನಿಮ್ ತಂಗಿ ಒಬ್ಬಕ್ಕೆ ಎದಾಳ್ರಲ್ಲೇ ವಸುದೇವ ಗುರುಗಳು ಕೊಟ್ಟ ಲಗ್ನ ಮಾಡಿಬಿಡುನು, ಸಂಬಂಧಿಕರು ಹಾಕಾರ, ಪವನ್ಯಾರ ಹಾಕಾರ, ಎಲ್ಲ ಹಾಕತಿ, ಗುರುಗಳು ಹಾಕಾರ, ಎಲ್ಲ ಹಾಕತಿ, ಕೊಟ್ಟು ಬಿಡುನು ಅಂತಂದಾಗ ಹೌದಾ ಅಂದ್ರೆ ಅವರು ಗಟ್ಟಿಯಾಗಿ ಹೋಗಿ ಗುರುಗಳು ಪಾದ ಹಿಡ್ಕೊಂಡ. ಯಾರು ತೋರ್ಸ್ ಮಾಡೋದು, ನಾನು ಗುರುದಕ್ಷಿಣೆ ಕೊಡ್ಬೇಕಂತ ಮಾಡೀನ್ರಿ, ಕೊಡ್ಲಪ್ಪ ಯಾರು ಬೇಡತಾರಂದ್ರೆ, ಇಲ್ಲ ನೀವು ವಚನ ಕೊಡ್ರಿ ತಗೋತಾನ ಅಂತಂದುವಂಗ. ವಚನ ಕೊಟ್ಟರು ಏನು ಕೊಡ್ತಾನೆ ಭಾಳ ಅಂತೇಳಿ ವಚನ ಕೊಟ್ಟಾಗ ಏನಿಲ್ರಿ, ನನ್ನ ಒಬ್ಬಕ್ಕೆ ತಂಗಿ ಅದಾಳು,
ಆ ತಂಗಿನ ನಿಮಗೆ ಕೊಟ್ಟು ಲಗ್ನ ಮಾಡ್ಬೇಕಂತ ಮಾಡಿದ್ವಿ ಇಕ್ಕಟ್ನ್ಯಾಗ ಸಿಕ್ಕೊಂಡ ಮೇಲೆ ಹ್ಞೂ ಅಂದರು. ಮೊದಲು ಲಗ್ನ ಆಗಿತ್ರಿ ಎಲ್ಲೇ ಹಾಂ ಗೋಕುಲದೊಳಗೆ ಯಾರವರು ರೋಹಿಣಿ ಹೌದಲ್ರಿ ಹಾಂ ರೋಹಿಣಿ ಮೊದಲೇದಾಕಿ ಎರಡನೇದಾಕಿ ಬಂದು ದೇವಕ್ಕಿ ವಸುದೇವರಿಗೆ ಕೊಟ್ಟ ಲಗ್ನ ಮಾಡಕ್ಕೆ ತಯಾರು ಮಾಡಿದ್ರು. ಅವಾಗಿನ ಲಗ್ನ 8 ದಿವಸ ಗಂಟ್ಲೆ ರೀ. ಸಿಕ್ಕಂಗ ಎಲ್ಲ ಥರದ ರಾಜ ವೈಭವದಿಂದ ಮದುವೆ ನಡೀತು. ಒಂದೊಂದು ದಿವಸ ಒಂದೊಂದು ಐಟಮ್ನ ಬೇರೆ ಮಹಾರಾಜರ. ಮೊದಲನೇ ದಿವಸ ಹುಗ್ಗಿ, 2ನೇ ದಿವಸ ಶಿರಾ, 3ನೇ ದಿವಸ ಬಾಸುಂದಿ, ಹಿಂಗೆ ಅನೇಕ ಜಹಾಂಗೀರ ಪುರಿ ಎಲ್ಲ ಮಾಡ್ತಾ ಮಾಡ್ತಾ ಪ್ರಧಾನಿ ಶಣೆ ಇದ್ದ. ಏನ್ರಿ ಮಹಾರಾಜ ಬರೀ ಸ್ವೀಟನ್ ಅದು ಐಟಮ್ಸ, ಒಟ್ಟು ಖಾರದ ಏನಾರು ಆಗ್ಬೇಕಲ್ಲ. ಅವಂದ ಗೌಡ ತೋಟಕ್ಕೆ ಹೋಗೋ ಕೆರ್ಕಲ್ ಬಟ್ಟೆ ಗೌಡ ತೋಟಕ್ಕೆ ಹೋಗೋ, ಒಂದೊಂದು ಗೇನ್ ಮ್ಯಾಲ 4 ಬಟ್ ಇರ್ಬೇಕು. ಮೆಣಸಿನ್ಕಾಯಿ ಖರೀದಿ ಮಾಡ್ಕೊಂಬ. ಮಿರ್ಚಿ ಬಜಿ ಅಂದವು. ಕೊನೆ ದಿವಸ ಮಿರ್ಚಿ ಬಜಿ ಅಂದ್ಬಿಟ್ಲ ಏನಾಗ ದೊಡ್ಡ ಕಳಾಣಿ ಇಟ್ಟು ಮಿರ್ಚಿ ಬಜಿ ಚಾಲು ಅದು ಎಲ್ಲರೂ ತಿನ್ನಾಕ ತಿಂದ ಕೊನೆ ದಿವಸ ಅಂತಕ್ಕಂಥ ಮೆರವಣಿಗೆ ಅವಾಗಿತ್ರಿ. ಈಗೂ ಮಾಡ್ತಾರೆ ಮೆರವಣಿಗೆ, ಕಾರ್ಗಡೆದಾಗ ಹೋಯ್ತಾರೆ. ಎಲ್ಲ ಮುಗಿದ ಮೇಲೆ ಇದನ್ನ ಹಚ್ತಾರೆ ಇಲ್ರಿ ಏನು ಡಬ್ ಡುಬ್ ಬಡ್ಕೊಂಡು ಹೋಗ್ತಾರೆ. ಅವು ಏನು ಅನ್ನೋದು ಗೊತ್ತಾಗಂಗಿಲ್ಲ. ಹಿಂಗಾಸಿ ಕಾರ್ಗಡೆ ತೊಗೊಂಬಂದು ಇಳಿಸ್ಬಿಡ್ತಾರೆ. ಅವಾಗ ಹಂಗಿದ್ದಿದ್ದಿಲ್ರಿ, ಕುದುರೆ ಮೇಲೆ ಮೆರವಣಿಗೆ ಮಾಡ್ತಿದ್ರು. ನಾವು ಸಣ್ಣ ನೋಡೇನ್ರಿ, ಹಳಂಗಳಿ ಮದುವೆ ಹೋಗಿನಿ ನಾನು. ಅವಾಗ ಕುದುರೆ ಮೇಲೆ ಮೆರವಣಿಗೆ ಮಾಡ್ತಿದ್ರು. ಹಂಗೆ ರಾಜಾಗ ಏನು ಕಡಿಮೆ ರೀ, ರಥವನ್ನು ದೊಡ್ಡ ಶೃಂಗಾರ ಮಾಡಿಸಿದ, ಕುದುರೆಗಳನ್ನು ಕಟ್ಟಿ ಯಾರನ್ನೂ ಸಾರಥಿ ಮಾಡಬಾರ್ದು, ನಾನಾ ಹೊಡಿಬೇಕಂತ ಇವ ಸಾರಥಿ ಆದ. ಕೌಸಮಾರ ಸಾರಥಿಯಾಗಿ ಹೊಕ್ಕನೆ ರಥವನ್ನು ಮೆರವಣಿಗೆ ಚಾಲು ಆತು. ಚಾಲು ಆದ್ಮೇಲೆ ಮಧ್ಯ ಸ್ಥಾನಕ್ಕೆ ಬರ್ತತಿಲ್ರಿ. ಈಗ ಇವತ್ತು ನಾವು ಹಾದಿವ್ರಿ ದಿಂಡಿ ತಗೊಂಡು ಅಗಶಿ ಒಳಗೇನು ಹೋತಲ್ಲ ಮೆರವಣಿಗೆ, ಅವಾಗ ಒಂದು ಚಮತ್ಕಾರ ಆತು. ಎಲ್ಲೋ ಕೌಸ ಅಂತ ಆಕಾಶವಾಣಿ ಆತು. ಇಷ್ಟು ವೈಭವದಿಂದ ನಿನ್ನ ತಂಗಿಯನ್ನು ಕೊಟ್ಟು ವಸುದೇವರುಗಳು ಮದುವೆ ಮಾಡ್ತಿ ಅಂದ್ಮೇಲೆ ಆಕೆಯಿಂದ ಹುಟ್ಟುವಂತ 8ನೇ ಮಗನಿಂದ ನಿನಗ ಮರಣ ಅಂತ ಆಕಾಶವಾಣಿ ಆದಾಗ ಗಪ್ಪನ ನಿಂದಿಸ್ಬಿಟ್ಟವು. ಎಲ್ಲ ಗಪ್ಪನ ನಿಂದಿಸಿ ವಿಚಾರ ಮಾಡಿದ. ಮರಣ ಅಂದ್ರೆ ಭಯ ಇರೋದಲ್ರಿ, ಸಾವು ಅಂದ್ರೆ ಭಯ ಇರಕ್ಕಿಲ್ರಿ. ಡಾಕ್ಟರ್ನ ಹೋಗಿ 8 ಸಲ ಕಾಣ್ತಿರ್ಕೊತೀನಿ, ಯಪ್ಪ ಹೆಂಗಾರ ಮಾಡಿ ಉಳಿಸು ಅಂತಿರ್ತ. ಆದ್ರೆ ಅಲ್ಲೇ ಆಕಾಶವಾಣಿ ಆದ್ರ ಪುಳಿನ ತರ ನಡಗಾಕತ್ತಿದ. ಏನು ಮಾಡಲಿಲ್ಲ, ಏನು ಹೊಳಿಲಿಲ್ಲ. ರಥವನ್ನ ನಿಂದ್ರಿಸಿ ತಳಗ ಜಿಗದ, ಖಡ್ಗವನ್ನ ಹಿರದ. ಯಾಕ ಆಕೆನ ಕೊಂದ್ರ ಆಕೆ ಉದರದಿಂದ ಹುಟ್ಟುವಂತ ಯಾವ ಮಕ್ಕಳನ್ನು ಹುಟ್ಟಂಗಿಲ್ಲ, ನನಗೆ ಮರಣ ಇಲ್ಲ ಅಂತ ಹೇಳಿ ಖಡ್ಗ ಹಿರಿದ, ತಂಗಿಯ ಮುಂದೇನೆಯನ್ನೇ ಹಿಡಿದ ತಳಗ ತಗೊಂಡು ಇನ್ನು ಖಡ್ಗ ಮ್ಯಾಲೆ ಎತ್ತಿ ಸಂಹಾರ ಮಾಡಕೊಂಡು ಸಲುವಾಗಿ ಹೊರದ್ರೊಳಗನ ವಸುದೇವರೊಳಗೆ ಮಹಾರಾಜ್ ಏನ್ ಮಾಡಾಕ್ತೀನಿ? ಆಕಾಶವಾಣಿ ಕೇಳಿಲ್ಲ ಅಂತಂದವ. ಏನಂದಾಗೈತಿ? 8ನೇ ಮಗನಿಂದ ಮರಣ ಆಗೈತಿ. ಈಗಿಂದ ಏನ್ ಮರಣ ಐತಿ? ಸ್ತ್ರೀ ಹತ್ಯ ಮಹಾಪಾಪ, ಶಿಶು ಹತ್ಯ ಮಹಾಪಾಪ. ಯಾಕಂದ್ರೆ ಈ ಮಹಾಪಾತಕ್ಕೆ ನೀನ್ಯಾಕ ಪಾಪ ಹೊರತಿ? ಬಿಟ್ಟು ಬಿಡು. ಆಕಿ ಉದರಿಂದ ಹುಟ್ಟುವಂತ ಎಷ್ಟು ಮಕ್ಕಳು ಹುಡ್ತಾರ ಒಟ್ಟು ನಿನ್ನ ಕಾಯ ತಂದು ಕೊಡ್ತಾನೆ ಅಂತೇಳಿ ವಚನ ಕೊಟ್ರು. ಮೆರವಣಿಗೆ ಮುಂದೆ ಹೋಗ್ಲಿಲ್ಲ. ಬಂದಿ ಕಾಣಿ ಒಳಗೆ ಹೋಗಿಟ್ಟ. ರಾಜ್ಯ ದೂತರ ಸಂಘವಾಗಿ ಬಂದಿ ಕಾಣಿ ಒಳಗೆ ಇಟ್ಟ ಮೇಲೆ ಏನಾಗ್ತಿ ಪ್ರಸಂಗ ಅಂತಂದ್ರೆ 5-6 ತಿಂಗಳ ಮೇಲೆ ಗರ್ಭವತಿ ಆದ್ಲು ದೇವಕಿ. ಕಾವಲಿಗೆ ಇಟ್ಟಿದ್ದ. ಗರ್ಭವತಿ ಆದ್ಮೇಲೆ 9 ತಿಂಗಳಾದ್ಮೇಲೆ ಮೊದಲೇ ಕೂಸಿಗೆ ಜನ್ಮ ಕೊಟ್ಲು. ಆ ಕೂಸನ್ನ ತಗೊಂಡು ಬರ್ತಾರೆ ವಸುದೇವ ಗುರುಗಳು. ಕೂಸನ್ನ ತಗೊಂಡು ಬಂದ ಕೊಡ್ತಾರೆ ರಾಜ ಕೌಶ ಮಹಾರಾಜ್. ತೋರಿ ವಚನ ಕೊಟ್ಟ ಪ್ರಕಾರ ಮೊದಲೇ ಕೂಸಿಗೆ ಜನ್ಮ ಕೊಟ್ಟಳು. ಈ ಕೂಸನ್ನ ತಗೋರಿ ಅಂತೇಳಿ ಹೋಗಿ ಮುಂದೆ ಹಿಡಿದಾಗ ಅವನು ನೋಡಿದ ಎಂತ ಕ್ರೂರಿ ಅದಾನಂದ್ರು ಸಣ್ಣ ಮಕ್ಕಳು ನೋಡಿದ್ರ ಅದ ಅಂತಃಕರಣ ಕರಗ್ತದೆ ಅಂದ್ಮೇಲೆ ಕರಗ್ತಿ ಒಂದು ಅಂತಃಕರಣ. ಅವಂದ 8ನೇ ಕೂಸಿನಿಂದ ಮರಣ ಐತಂದ್ರೆ ಇದನ್ಯಾಕೆ ಕೊಲ್ಲಬೇಕು? ಬೇಡ, ಹೋಗಿ ಶಡ್ಯಾಗ್ರಿ ಹೋಗಿ ಕೂಸ ಹೊಳ್ಳಿ ಕಳಿಸಾನ ದೇವಕಿ ಕೈಯಾಗ ತಂದು ಕೊಟ್ಟರು ವಸುದೇವ ಗುರುಗಳು. ಅವಾಗ ವರ್ಣನೆ ಮಾಡ್ತಾರೆ, ತಾಯಿ ಅಲ್ರಿ ನಮ್ಮ ಅಣ್ಣ ಎಷ್ಟು ದಯಾಮಯ, ಎಷ್ಟು ಕಣವಾಳದಾನ ಕೃಪಾಳದಾನ ಅಂತೇಳಿ ಹೇಳ್ತಾರೆ.
ಹಂಗೆ ವರ್ಣನೆ ಮಾಡ್ತಾರೆ. ಒಂದೊಂದು ಕಡೆ ಭಾಳ ಚಂದ ವರ್ಣನೆ ಮಾಡ್ತಾರೆ ತವ್ರ ಮನೆ ಗೊತ್ತಿಲ್ರಿ. ಹಾ ಅದು ಹೆಂಗೈತೆ ಅಂದ್ರ ಅಣ್ಣನು ಆರ್ಯತ್ತ ತಮ್ಮನು ಮೂರ್ಯತ್ತ ನಮ್ಮಪ್ಪನೇ ಅಕ್ಕ ಊರ ನಡಗಿತ್ತಂತ. ಎಲ್ಲಿ ಹಿಡಿದು ಕಟ್ಟಾಕ ಒಂದು ಆಡಿ ಇಲ್ಲ, ಆಡಮರಿ ಇಲ್ಲ. ಇಷ್ಟು ವರ್ಣನೆ ತವ್ರ ಮನೆ ಅಂದ ಹೆಣ್ಮಕ್ಳಿಗೆ ಅಂತ ಪರಿಸ್ಥಿತಿ ಒಳಗ ಏನಾತ್ರಿ ಅಂತಂದ್ರೆ ಹೊಳ್ಳಿ ವರ್ಣನೆ ಮಾಡಿದಾಗ ಕುಶನ್ನ ಹೊಳ್ಳಿ ಕೊಟ್ಟ ಮೇಲೆ ಗಾತ ಆತಂದ್ರೆ ಅವ್ರು ನಾರದ ಮಹರ್ಷಿಗಳು ಯಾಕ ಪರಮಾತ್ಮ ಲೇಟ್ ಆಕತಿ ಬರುವುದು ಅಂತೇಳಿ ಹೊಳ್ಳಿ ನಾರಾಯಣ ಅಂತ ಒಂದ ಬಿಟ್ರು. ನಾರದ ಮಹರ್ಷಿಗಳ ಆಗಮನ ಆತು. ಕೌಶ ಮಹಾರಾಜ ಶಿವಾಸನದಿಂದ ಬಂದು ತಳಗಿನಿಂದ ನಮಸ್ಕಾರ ಮಾಡ್ತಾನೆ. ಅತಿಥಿ ಸತ್ಕಾರ ಮಾಡಿ ಶಿವಾಸನ ಕುಣಿಸಿದ. ಅವಾಗ ಕೌಶ ಮಹಾರಾಜ್ ಎಲ್ಲ ಆರಾಮೈತಿಲ್ಲಪ್ಪ, ಯೋಗಕ್ಷೇಮ ಎಲ್ಲ ಆರಾಮೈತ್ರಿ, ಎಲ್ಲ ಆರಾಮೈತ್ರಿ ಅಂತಿದ್ದ. ಅವಾಗ ಬಂದ ಕೆಲಸ ಆಗ್ಬೇಕಲ್ರಿ ನಾರದ ಮಹರ್ಷಿಗಳಿಗೆ. ಯಾಕೋ ಮುಖ ಸಾಂದಾಗೈತಲ್ಲಪ್ಪ ನೋಡಿ ನೀವು. ಒಬ್ಬೊಬ್ರು ಚೇರ ಹೆಂಗೈತೆ ಅಂದ್ರ ಖುಷಿ ಇದ್ರಂದ್ರ ನಗುಮುಖ ಇರ್ತೈತಿ, ಸ್ವಲ್ಪ ಒಳಗೆ ದುಃಖ ಇತ್ತಂದ್ರ ಮುಖ ಸಾಂಗ್ ಇರ್ತೈತಿ. ಹಾ ಪಟಕ ಬಗಲಾಗ ಹಿಡ್ಕೊಂಡು ಹೋಗೋ ಪರಿಸ್ಥಿತಿ ಬಂತಂದ್ರ ಇಲೆಕ್ಷನ್ಗೆ ನಿಂತವ್ರು ನೋಡ್ರಿ ನೀವು ಬೇಕಾರ ಜರ ಉಲ್ಟಾ ಪಲ್ಟಿ ಏನ್ ಹಂಗೆ ನಮ್ಮವ್ರ ಮಾಡಿದ್ರೆ ಬಗಲಾಗ ಹಿಡ್ಕೊಂಡೆ ಎತ್ತಲ್ಲ ಬಾಗಲ್ಲಿ ಹಾಸಿ ಒಳಗೆ ಸಂಜೆ ಹಾಸಿ ಬಡಿ ಸೇರುದ. ಹಂಗ ಏನಾತ್ರಿ ಪ್ರಸಂಗ ಅಂತಂದ್ರೆ ಯಾಕಂದ್ರೆ ಯಾವ್ದನ್ನೋ ಮಾಡ್ಬೇಕಾದ್ರೆ ಬಹಳ ಮನಸ್ಸು ಕೊಟ್ಟ ಚಿತ್ತು ಕೊಟ್ಟು ನಾವು ಮಾಡಿದ್ರೆ ನಾರದ ಮಹರ್ಷಿಗಳ ಆಗಮನ ಆದಾಗ ನಾರದ ಅಂತಾರೆ ಕೌಶ ಮಹಾರಾಜ್ ಯಾಕೋ ಮುಖ ಸಾಂದಾಗೈತಿ, ಒಳಗೆ ಏನು ಚಿಂತೆ ಐತಿ ಹೇಳಂದಾಗ ಏನಿಲ್ರಿ ಮೊನ್ನೆ ನಮ್ಮ ತಂಗಿಯನ್ನ ವಸುದೇವಗಳು ಕೊಟ್ಟು ಮದುವೆ ಮಾಡೀನಿ ಖರೆ ಮತ್ತೇನಾತು ಏನಿಲ್ರಿ ಆಕಾಶವಾಣಿ ಒಂದು ಆತ ಏನಂತ ಆತು ಆಕಿ ಉದರಿಂದ ಹುಟ್ಟುವಂತ 8ನೇ ಮಗನಿಂದ ಮರಣ ಮರಣ ಅಂತ ಆಕಾಶವಾಣಿ ಆಗೈತಿ. ಮತ್ತೆ ಏನ್ ಮಾಡಿದಿ ಅವ್ರನ್ನ ಬಂದಿ ಕಾಣಿ ಒಳಗೆ ಇಟ್ಟೇನ್ರಿ. ಮತ್ತ ಅವ್ರಿಗೆ ಮಕ್ಕಳು 1ನೇ ಖುಷಿಗೆ ಜನ್ಮ ಕೊಟ್ಟಾವ್ರಿ. ಮತ್ತ ಆ ಖುಷಿನ ಏನ್ ಮಾಡಿದಿ ಯಾಕ ಆಗ್ಬೇಕಾಗಿತ್ತು ಮುಂದೆ ದೌಡ ಖುಷಿನ ಏನ್ ಮಾಡಿಲ್ರಿ 8ನೇ ಮಗನಿಂದ ಮರಣ ಐತೆ ಗಂಡು ಮಗನಿಂದ ಅಂದ್ಮೇಲೆ ನಾ ಏನೂ ಮಾಡಿಲ್ರಿ ಬಿಟ್ಟಿನಿ ಹುಚ್ಚ ತಪ್ಪಿದೀನಿ ಅಂತ. ಯಾಕ್ರಿ ಹಾ ಗೊತ್ತಿಲ್ಲ ನಿನಗಿನ್ನ ಅವ ಹೆಂಗ್ಯಾಂಗ ಆಗಿ ಬಂದು ಹೆಂಗ್ಯಾಂಗೋ ಯಾರ್ಯಾರನೋ ಹೆಂಗ್ಯಾಂಗೋ ಗಪ್ ಮಾಡ್ಯಾನ. ಜಗಜ ಕಲ್ಯಾಣ ಕಷ್ಟವಿಧಿ ಪರೋಪಕಾರಿ. ಇಲ್ಲಿ ನಾರದ ಮಹರ್ಷಿಗಳ ಕಲ್ಯಾಣ ಮಾಡಬೇಕಾಗಿತ್ತು ಜಗತ್ತನ್ನ. ಅದರ ಸಲುವಾಗಿ ಅವರಲ್ಲಿ ಬಂದು ಏನ್ ಹೇಳಿದ್ರಂದ್ರ ನೋಡು ಅವರು ಈಗ ನೋಡಿ ನಮ್ಮ ಠಾಕರ್ ಎಷ್ಟು ಮಂದಿ ಇದಾರೆ ಈಗ ಈ ಕಾಡ್ 4 ಮಂದಿ ಈ ಕಾಡ್ 4 ಮಂದಿ ಹೌದಿಲ್ರಿ? ಹಾ 8 ಮಂದಿ ಇದಾರೆ. ಭಜನಾಲ ಆಟ ಭೋಜನಾಲ ಸಾಟ ಅಂತ ಹೇಳಿದಾರ. ಮನೆಯೊಳಗೆ ಒಬ್ಬ ದುಡಿತಾನಂದ್ರೆ 10 ಮಂದಿ ಕುತ್ಕೊಂಡು ತಿಂತಿರ್ತಾರೆ. ಹಂಗೆ ನಾರದ ಮಹರ್ಷಿಗಳು ಬಂದು ಕೆಲಸ ಆಗ್ಬೇಕಾಗಿತ್ತು. ಆ ಖುಷಿನ ಏನ್ ಮಾಡಿದ ಅಂತ ಕೇಳಿದಾಗ ಏನು ಮಾಡಿಲ್ರಿ ಬಿಟ್ಟನಂತಂದ. ನೋಡು ಅವ ಹೆಂಗ ಬರ್ತಾನ ಅನ್ನೋದು ಗೊತ್ತಿಲ್ಲ ನಿನಗ. ಈ ಕಾಡಿಂದ ಎನಿಸ್ಕೊತಾವಾದ್ರೆ ಇಲ್ಲಿ ಎಂಟಾಕತಿ, ಈ ಕಾಡಿಂದ ಎನಿಸ್ಕೋದ್ರೆ ಇಲ್ಲಿ ಎಂಟಾಕತಿ. ಯಾವುದಕ್ಕೆ ಎಂಟ ನಾವೇನು ಹಗುರ್ಗ ಹುಳ ಬಿಟ್ಟ ತೆಲಿಯೊಳಗ ಇದ ತೆಲಿ ಮದ್ದಾಟ ಸ್ವಲ್ಪ ಹೆಚ್ಚ ಕಡಿಮೆ ಆಗಿತ್ತು.
ಕರೆಯಲರಿ ನಾರದ ಮಹರ್ಷಿಗಳಂದ. ನಾರಾಯಣ ನಾರಾಯಣ ಹೋಗ್ಬಿಟ್ರು. ಇದಕ್ಕೆ ಏನು ಹುಳ ಬಿಟ್ರು? ಇದು ಬರಬರ ಬಂತು. ಎಲ್ಲಿಗೆ? ಬಂದಿಕಾಯಿ ಒಳಗೆ ಬಂತು. ತಂಗಿ ತಾಯಿಲಿ ಆ ಕೂಸಿನ ಅನ್ನ ನೀನ ಬಿಟ್ಟಿದ್ ಕೂಸ ತಾಯಿನಿ ನೋಡಂಗಿಲ್ಲ ಎಂದ ಅನ್ನ. ಏನು ಬಂದ್ರೆ ಎರಡು ಕಾಲನ್ನು ಹಿಡಿದ ಹೊರಗೆ ಬಂದು ಕೇಸಿ ಬಂಡಿಗಲ್ಲಿಗೆ ಅಪ್ಪಳಿಸಿ ಬಡದ. ಹಿಂಗ 6 ಕೂಸುಗಳನ್ನು ಹೊಡೆದ. ಯಾಕ? ಪಾಪ ತುಂಬಬೇಕಾಗಿತ್ತು. ಶಿಶು ಹತ್ಯ ಮಹಾಪಾಪ ಅಂತ ಹೇಳ್ತಾರೆ ಮಹಾತ್ಮರು. ಹಾಗೆ ಈ ಪಾಪ ತುಂಬಕ್ಕೆ ಸಲುವಾಗಿನ ನಾರದ ಮಹರ್ಷಿಗಳ ಆಗಮನ ಆತು. ಭಗವಂತ ವಿಚಾರ ಮಾಡಿದ, ಇನ್ನು ನಾವು ಹೋಗ್ಬೇಕಲ್ಲ ಅವತಾರಕ್ಕೆ. ಆದ್ರೆ ಏನ್ ಮಾಡಿದಪ್ಪ ಅಂತಂದ್ರೆ ಎಲ್ಲಾರನ್ನು ಕಳ್ಸಾಕ ಚಲೋ ಮಾಡಿದ. ಎಲ್ಲಾರನ್ನು ಕೂಡಿಸ್ಕೊಂಡ. ಏನಪ್ಪ ಆದಿಶೇಷ ನಡಿಪ ಅವತಾರಕ್ಕೆ ಹೋಗೋಣ. ಬ್ಯಾಡ ಮರ ನಿನ್ ಜೋಡಿ ಅವತಾರಕ್ಕೆ ಹೋಗೋಣ. ಯಾಕ? ಹೋದ ಅವತಾರದೊಳಗೆ ನೋಡಿ, ಇಲ್ಲೋ 14 ವರ್ಷ ವನವಾಸ ಉಪವಾಸ ಕೆಲಸ ಆಗೋದಿಲ್ಲ ಮರ, ನಿನ್ ಜೊತೆ ಬರೋದಿಲ್ಲ. ನೋಡು, ಅವಾಗ ನೀನು ಸಣ್ಣವಿದ್ದೆ, ನನ್ನ ಮಾತು ನೀ ಕೇಳಿದೆ. ಈಗ ನೀ ದೊಡ್ಡವಾಗ, ನಿನ್ನ ಮಾತು ನಾ ಕೇಳ್ತೀನಿ. ಇವು ಅಂದ ದೊಡ್ಡವ, ನನ್ನ ಮಾತು ನೀ ಕೇಳೋದಂದ್ರೆ ಏನು ಅಡ್ಡಿ ಇಲ್ಲ, ಹಿರ್ತಾನ ಕೊಟ್ರ ಏನು ಅಡ್ಡಿ ಇಲ್ಲ ಮಾಡ್ತಾನಂತೇಳಿ ಇವನ ಅವತಾರಕ್ಕೆ ತಯಾರಾಗಕ್ಕೆ ಸಜ್ಜು ಮಾಡಿದ. ಸಜ್ಜು ಮಾಡಿದ ಮೇಲೆ ಏನು ಮಾಡಿದಪ್ಪ ಪರಮಾತ್ಮ ಅಂತಂದ್ರೆ, ಇಲ್ಲಿ ಗರ್ಭ ತಯಾರು ಮಾಡಿದ ಯೋಗಮಯದಿಂದ. ಈ ಗರ್ಭವನ್ನು ಓದ ರೋಹಿಣಿ ಉದರದೊಳಗೆ ಹಾಕಿದ ಪರಮಾತ್ಮ. ಅಲ್ಲಿ ಗಬ್ಬು ಚಾಲು ಆತ್ರಿ. ಅಲ್ಲೂ ಆಕಾಶವಾಣಿ ಆತು. ಆಕಾಶವಾಣಿ ಆದ್ಮೇಲೆ ಅಲ್ಲ ಯಾರು ಅನ್ನತಕ್ಕದ್ದಲ್ಲ, ಇದು ವಸುದೇವ ಗುರುಗಳದ ಅಂತೇಳಿ ಆಕಾಶವಾಣಿ ಆತು. ಎಲ್ಲರೂ ಸಮಾಧಾನ ಆಗ್ಬಿಟ್ರು. ಅಲ್ಲಿ ರೋಹಿಣಿ ಚ ಉದರ ಶೇಷ ಬಳಿಭದ್ರ ಯಾದವ ಸಮಗ್ರ ವಾರೇ ತುಮಿ. ಯಾವಾಗ ಅಲ್ಲಿ 7ನೇ ಗರ್ಭ ಇವಂಗಂತೂ ನನಗಂಜೆ ಗರ್ಭ ಅಂತೂ ಹೋತು, ಚಲೋ ಆತ. ಇನ್ನ ಹೊಳ್ಳಿ ಅವ್ನು ಹೇಳಿದ ಎಲ್ಲರಿಗೂ 8ನೇ ಗರ್ಭ ಇನ್ನು ನನ್ನ ವೈರಿ ಹುಟ್ಟು ಬರ್ತಾನೆ. ನೀವು ಎಲ್ಲರೂ ಕಾವಲಿ ಹೆಂಗ್ ಕಾಯ್ಬೇಕಂದ್ರ ಒಂದು ಕ್ಷಣನೂ ಸುದ ಯಾರು ಕಣ್ಣು ಮುಚ್ಚುವಂಗಿಲ್ಲ. ಹಂಗೆಲ್ಲ ಭದ್ರತೆ ಮಾಡಿಟ್ಟ ಪರಮಾತ್ಮ ತಯಾರಾಗಬೇಕಾದ್ರೆ ಎಲ್ಲರೂ, ಯಾಕಂದ್ರೆ ಶ್ರಾವಣ ಮಾಸ ಇನ್ನು ಮುಂದೆ ಬರ್ತೈತ್ರಿ, ಅದ ಅಷ್ಟಮಿ. ದಸರಥ ಮಾರಿಲ್ಲ ತೋಚಿ ಹೋತ ಮಾಸ, ವರ್ಷ ಋತು ಆಸೆ ಕೃಷ್ಣ ಪಕ್ಷ. ವಸುನಾಮ ತಿಥಿ ಬುಧವಾರ ಸೆ ಸುಖ ಸಾಂಗತ ಸೆ ಪರೀಕ್ಷಿತಿ. ರೋಹಿಣಿ ನಕ್ಷತ್ರ, ಯಾಕಂದ್ರೆ ರೋಹಿಣಿ ನಕ್ಷತ್ರ ನಾಳೆ ಇನ್ನು ಅಷ್ಟಮಿ ಅಂದ್ರ ಇನ್ನು ನಾಳೆಗೆ ಹುಣ್ಣಿ ಇರ್ಬೇಕ್ರಿ. ನಾಳೆಯಿಂದ ಹಿಡ್ಕೊಂಡು ಮುಂದೆ 8 ದಿವಸಕ್ಕೆ ಅಷ್ಟಮಿ ಬರ್ತದ. ಪ್ರತಿಪದ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಅಷ್ಟಮಿ. ಆ ಅಷ್ಟಮಿ ದಿವಸ ಪರಮಾತ್ಮ ಶ್ರಾವಣ ಮಾಸದೊಳಗ ಅವತಾರಕ್ಕೆ ಬಂದ ಅಂತ ಹೇಳಿ ನಾವು ಎಲ್ಲರೂ ಕುಡ್ಕೊಂಡು ಏನ್ ಮಾಡ್ತೀವಿ? ಜನ್ಮಾಷ್ಟಮಿ ಅಂತ ಮಾಡ್ತೀವಿ. ಇಲ್ಲಿ ಪರಮಾತ್ಮ ಅವತಾರಕ್ಕೆ ಬಂದಾನ, ಬರಕ್ ತಯಾರಾಗ್ಯಾನ ಅಂದ್ಮೇಲೆ ನಾವು ನೀವೆಲ್ಲರೂ ಕುಡ್ಕೊಂಡು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಆ ಪರಮಾತ್ಮನ ಬರಮಾಡಕ್ ಹೋಗ್ಬೇಕಾದ್ರೆ ಆ ಪರಮಾತ್ಮ ಮುಂಜಾಗ್ರತೆಯಾಗಿ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡ. ಚಿಂತೆ ಹೆಚ್ಚು ವಸುದೇವ ಗುರುಗಳ ದೇವಕಿಗೆ ಅಲ್ಲ, ಎಲ್ಲ ಕೂಸುಗಳನ್ನು ಕೊಂದ. ಇನ್ನು ಮುಂದೆ ಹೆಂಗ ಜರ 8ನೇ ಮಗನು ಜರ ಕೊಂದ್ರೆ ಏನ್ ಮಾಡೋದು ಅಂತೇಳಿ ಚಿಂತೆ ಮಾಡಕ್ತಿದ್ರು. ಅಲ್ಲಿ ಪ್ರಕಟ ಆದ ಪರಮಾತ್ಮ. ತುಜಿಯ ನಿಡಲಿ ಕೋಟಿ ಚಂದ್ರ ಪ್ರಕಾಶ್ ಕಮಲ ನಯನ ಹಾಸ್ಯ ವದನ ಹಾಸ್ಯ ಹಾಲಕಾರೆ ಕೃಷ್ಣ ಡೋಲಕಾರೆ ಗಡಿಯ ಗುಜ ಬೋಲಕಾರೆ. ಪರಮಾತ್ಮ ಪ್ರಕಾಶ ಅಂತಕ್ಕಂಥದ್ದು ಬಿದ್ದ ಮೇಲೆ ಪರಮಾತ್ಮ ಬಂದು ಹೇಳ್ತಾನೆ, ಚಿಂತೆ ಮಾಡಬೇಡ್ರಿ, ಏನು ನಾನು ಅವತಾರಕ್ಕೆ ಬರ್ತೀನಿ. ಹೆಂಗ ಬರ್ತೀನಿ? ಅಯೋನಿ ಸಂಭವ ಪರಮಾತ್ಮ ಅವತಾರಕ್ಕೆ ಬಂದ. ಹೇಳಿದ ಏನ್ ಹೇಳಿದ ಅಂದ್ರ, ಒಟ್ಟ ನೀವು ಏನೂ ಮಾಡಬೇಡ್ರಿ, ಒಟ್ಟ ನನ್ನ ಗೋಕುಲಕ್ಕೆ ಹೋಗಿ ಮುಟ್ಟಿಸ್ರಿ ಸಾಕು, ಮುಂದಿನ ಜವಾಬ್ದಾರಿ ನಾನು ನೋಡ್ಕೋತೀನಿ. ಯಾವಾಗ ಎಲ್ಲ ಯೋಗದಿಂದ ಪರಮಾತ್ಮ ಅದೃಶ್ಯ ಎಲ್ಲ ಹೇಳಿದ. ಒಂದಿಷ್ಟು ದಿವಸ ಹೋದ್ಮೇಲೆ ದೇವಕಿ ಗರ್ಭವತಿ ಆದ್ಮೇಲೆ 8ನೇ ಗರ್ಭ ತಯಾರಾಗಾಯ್ತು. ಪರಮಾತ್ಮ ಅವತಾರಕ್ಕೆ ಬರೋ ಸಮಯ ಆದ್ಮೇಲೆ ಏನ್ ಮಾಡಿದ ಪರಮಾತ್ಮ ಅಂದ್ರೆ, ಹೇಳಿದ ಪ್ರಕಾರ ಅಯೋನ್ಯ ಶಂಭು ಪರಮಾತ್ಮ ಪ್ರಕಟ ಆದ. ಸಣ್ಣ ಶಿಶು ಆದ. ಬುಟ್ಟಿ ತಯಾರಾತು. ಕೋತಿನ ಅರಿವಿ ಹಾಕಿದಂತ ಬುಟ್ಟಿ ತಯಾರಾತು. ವಸುದೇವ ಗುರುಗಳು ಬೇಡಿ ಹಾಕಿದ್ರೆ ಕೈಗೆ ಕಾಲಿಗೆ. ಬರೀ ಪರಮಾತ್ಮ ಕೃಪಾ ದೃಷ್ಟಿಯಿಂದ ಎಲ್ಲ ಬೇಡಿ ಕೊಳ್ಳಾದು. ಬಾಗಿಲುಗಳ ತಾಮ ತಲೆ ಮೇಲೆ ಯಾವಾಗ ಇಟ್ಟುಕೊಂಡ. ಯಾಕಂದ್ರೆ ಸಮಯ ಕಡಿಮೆ ಐತಿ, ನಾವು ಗಾಡಿ ಸ್ಪೀಡ್ ಬಿಟ್ಟಿವಿ. ಯಾಕಂದ್ರೆ ಸಮಯಕ್ಕೆ ಹೋಗಿ ನಾವು ಅಲ್ಲಿ ಒದಗಬೇಕಾದ್ರೆ
ಒಂದು ಸ್ವಲ್ಪ ಗಾಡಿ ಅಟ ಸ್ಪೀಡ್ ಆಗಬೇಕು. ಯಾವಾಗ ಬುಟ್ಟಿಯನ್ನು ತಲೆ ಮೇಲೆ ಇಟ್ಕೊಂಡ ಎಲ್ಲ ಬಾಗಿಲುಗಳು ತಾವ ಪಟ 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 ಎಲ್ಲ ತಗೋದು ಬಾಗಿಲುಗಳು. ಯಮುನಾ ನದಿ ದಂಡಿ ಮೇಲೆ ಬಂದ. ಶ್ರಾವಣ ಮಾಸದೊಳಗೆ ಜಿಟಿ ಜಿಟಿ ಮಳಿ. ಏನ ಯಮುನಾ ಉಕ್ಕೇರಿ ಹರಿತಾ ಇದ್ಲು, ಉಕ್ಕೇರಿ ಆಗ್ತಿದ್ಲು. ಯಾಕೆ? ಪರಮಾತ್ಮ ಬರ್ತಾನಂದ್ರೆ ದರ್ಶನ ತಗೊಂಡು ನಾನು ಏನು ನನ್ನ ಜನ್ಮವನ್ನ ಸಾರ್ಥಕತೆ ಮಾಡ್ಕೋಬೇಕಂತ ಹೇಳಿ ತುಕಾಮನೆ ಜನ್ಮ ಆಲ್ಯಾಚೆ ಸಾರ್ಥಕ ವಿಠಲಾಚೆ ತುಕಾಮನೆ ಜನ್ಮ ಆಲ್ಯಾಚೆ ಸಾರ್ಥಕ 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 ತುಕಾಮನೆ ಜನ್ಮ ಆಲ್ಯಾಚೆ ತುಕಾಮನೆ ಜನ್ಮ ಆಲ್ಯಾಚೆ ಸಾರ್ಥಕ ವಿಠಲಾಚಿ ಏಕ ದೇಕಲಿಯ. ಯಮುನಾಗ ಏನು ಆಶೆ ಆಯ್ತು ಅಂತಂದ್ರೆ ಪರಮಾತ್ಮನ ದರ್ಶನ ಮಾಡ್ಕೋಬೇಕು. ನನ್ನ ಮಡಿಲದೊಳಗೆ ಹಾದು ಹೊಕ್ಕಾನಂದ್ರೆ ನಾ ಯಾಕೆ ನನ್ನ ಜನ್ಮವನ್ನು ಸಾರ್ಥಕತೆ ಮಾಡ್ಕೋಬಾರ್ದು. ಯಮುನಾ ಉಕ್ಕಿ ಹರಿತಾ ಇದ್ಲು. ಮಧ್ಯರಾತ್ರಿಯಲ್ಲಿ ಒಯ್ಬೇಕಾರ ಭಯ ಆಗೋದಲ್ರಿ ಯಾರಿಗಾರು. ಯಾವಾಗ ಆ ಯಮುನಾ ನದಿ ಒಳಗೆ ವಸುದೇವರುಗಳು ತಳಗಿಳಿದ್ರು. ಮಣಕಾಲ ಮಠ ಬಂತ, ನಡಮಠ ಬಂತ, ಎದಿ ಮಠ ಬಂತ, ಹುಟಿ ಮಠ ಬಂತು. ಅವಾಗ ಯಾಕಂದ್ರೆ ಭಯ, ನೀರು ಬಾಯಾಗ ಮುಕ್ಕಳು ಸಾಕತನ ಭಯ ಆಗಕತ್ತಿ. ಪರಮಾತ್ಮ ಹಗೂರ್ಗ ಗೊತ್ತಾಯ್ತು. ಬಲಗಾಲವನ್ನು ತಳಗೆ ಇಳಿಸಿ ದರ್ಶನ ಕೊಟ್ಟ. ಯಮುನಾಗ ದರ್ಶನ ಮಾಡ್ಕೊಂಡ್ಮೇಲೆ ಹಾದಿ ಆತ್ರಿ. ಆ ಕಡೆ ನೀರು ಆ ಕಡೆ, ಈ ಕಡೆ ನೀರು ಈ ಕಡೆ. ಒಳಗೆ ನಡಬಾರ್ಕ ಹಾವೇ ನೋಡೋದಂಗೆ ಆತು. ಬರ 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 ಹಾದ್ರು. ಹೋಗಿ ಏನು ಮಾಡಿದ್ರಂದ್ರೆ ನಂದರಾಜನ ಹೊಡೆಯದಲ್ಲಿ ಏನಾಗಿತ್ತು ಪ್ರಸಂಗ ಅಂತಂದ್ರೆ ಯೋಗ ಮಾಯಾಗ ಜನ್ಮ ಕೊಟ್ಟಿದ್ದು. ಯಶೋದಾಮಯ್ಯ ಯೋಗ ಮಾಯಾಗ ಜನ್ಮ ಕೊಟ್ಟಿದ್ಲು, ಹೆಣ್ಣು ಕೋಶಿಗೆ ಜನ್ಮ ಕೊಟ್ಟಿದ್ಲು. ಅವಾಗ ಆಕೆಗೆ ಯಾವುದನ್ನ ಹಾಗೆ ಹುಟ್ಟೈತೆ ಅನ್ನೋದು ಗೊತ್ತಾಗಲಿಲ್ಲ, ಮುಚ್ಚಿ ಹೋಗಿದ್ಲು. ಯಾಕಂದ್ರೆ ಪರಮಾತ್ಮನ ಮಾಯ ಎಲ್ಲ ಸ್ತಬ್ಧ ಆಗಿತ್ರಿ. ಬರವರ ವಸುದೇವರುಗಳು ಹೋಗಿ ಈ ಕೋಶನ್ನ ಅಲ್ಲಿ ಹಾಕಿ ಆ ಯೋಗ ಮಾಯಾ ಕೋಶನ್ನ ತಗೊಂಡ ಬುಟ್ಟಿ ಒಳಗೆ ಹಾಕೊಂಡು ಹೆಂಗೆ ಹೋಗಿದ್ರಲ್ಲ ಅದೇ ಪ್ರಕಾರವಾಗಿ ಬರ ಬಂದರು. ಮದ್ರಾದೊಳಗೆ ಕಾಲಾಗರದೊಳಗೆ ಹೋಗಿ ಏನ ಒಳಗೆ ಕೂಸನ್ನ ದೇವಕ್ಕೆ ಮಗ್ಗಲಕ್ಕೆ ಹಾಕಿದ್ರು. ಹುಷಾರು ಬಾಳ್ರಿ. ಕೂಸುಗಳು ಒಂದೊಂದು ನಮೂನಿ ಒದಗಿರ್ತಾವೆ. ಯಾಕಂದ್ರೆ ನಮ್ಗೆ ಸಮಯ ಇರ್ಲಾರ್ದಕ್ಕೆ ನಾವು ಆ ಕಾಡಿ ಹೋಗಂಗಿಲ್ಲ. ನಮ್ಮ ಹಾದಿ ಬಿಟ್ಟು ಹೋಗಂಗಿಲ್ಲ. ಯಾಕ ಎಷ್ಟು ಐತಿಲ್ಲ ಅಷ್ಟರೊಳಗೆ ನಾವು ಹೋಗಿ ಮುಟ್ಟಬೇಕಲ್ಲ. ಆ ಸಮಯಕ್ಕೆ ಕೂಸ ಟ್ಯಾ ಅಂತ ಟ್ಯಾ ಅಳ್ಲಿಕತ್ತು. ಅವಾಗ ಅಲ್ಲಿ ಮಠ ಯಾರೂ ಎಚ್ಚರ ಇಲ್ಲ, ಪರಮಾತ್ಮನ ಮಾಯ. ಅವಾಗ ಆಮೇಲೆ ಎಚ್ಚರ ಆಗಿ ಒಬ್ಬರಿಗಿಂತ ಒಬ್ಬರು ಮುಂದೆ ಓಡಾಡಿ ಹೇಳಕ್ ಹೋಗ್ತಾರ. ಏನು ಮಹಾರಾಜ್ ಹೇಳ್ರಿ ನಿಮ್ಮ ತಂಗಿ ಹಳದಾಳು ಹೇಳ್ರಿ ಕೂಸಿಗೆ. ಹೆಣ್ಣೋ ಗಂಡೋ ಗೊತ್ತಿಲ್ಲ. ಇದು ಮೊದಲ ನಿದ್ದೆ ಹತ್ತಿದ್ದಿಲ್ಲ.
ಯಾಕ ಕುತ್ತಿಗೆ ಹಿಚ್ಚಿದಂಗ ಹಾಕಿತ್ತು. ಹಾಗೆ ಯಾಕಂದ್ರೆ ನೀವು ಕೊಟ್ಟ ಸಮಯದೊಳಗೆ ಮುಗಿಸ್ತೀವಿ, ಏನು ಚಿಂತೆ ಮಾಡಬೇಡ್ರಿ. ನಾವು ಯಾಕಂದ್ರೆ ಗುರುಗಳ ಆಜ್ಞೆ ಏನಪ್ಪ ಅಂತಂದ್ರೆ ಯಾರ ಸಮಯ ತಕ್ಕ ಪಾರಮಾರ್ಥ ಅಂತಕ್ಕಂಥ ಸಮಯ ಪ್ರಾಜ್ಞಾನ ಮೇಲೆ ಇರ್ತಾರೋ ಆ ಪಾರಮಾರ್ಥ ಯಾವಾಗಿದ್ರು ಪರಮಾತ್ಮ ಫಲ ಕೊಡ್ತಾನೆ. ಬಿಡ್ರಿ ಸಾಕು ಬಿಡ್ರಿ ಅನ್ನಬಾರ್ದು. ಯಾಕಂದ್ರೆ ಒಂದ್ ಕಡೆ ಕೀರ್ತನಕ್ಕೆ ಹೋಗಿದ್ದೀವಿ ಮಹಾರಾಜ್ರ, ಇಲ್ಲಿ ಕುಂದ್ರಾಗ ಜಾಗ ಅಷ್ಟು ಇಷ್ಟು, ಅಲ್ಲಿ ಜಾಗ ದೊಡ್ಡ ಪ್ರಮಾಣ ಮಂಟಪ ಸಿಕ್ಕಂಗ ಮಂದಿ ಕೂಡಿದ್ರಿ ಮಹಾರಾಜ್ರ. ಚಾಲು ಆಗೋದು 8ಕ್ಕೆ ಚಾಲು ಮಾಡಿದ್ರು. ಮತ್ತು ನಾವು ಹೋಗಿ ನಿಂದಿರ್ಬೇಕಾದ್ರೆ ಹಂಗಟ್ಟಿಗೆ ಕೂಡಿ ನಮ್ಮನ್ನು ಮಾಡ್ಕೊಂಡು ನಿಂದಿರ್ಬೇಕಾದ್ರೆ 8:30 ಆಯ್ತು. ಅವರು ನನಗೆ ಸಮಯ ಹೇಳಿದ್ದಿಲ್ರಿ, ಅವ್ರನ್ನ ಕೇಳಿದ್ದಿಲ್ಲ, ನಾವು ಅವರು ಹೇಳಿದ್ದಿಲ್ಲ. ಹಂಗಾಗಿ ಕೀರ್ತನ ಭರ್ಜರಿ ನಡೀತು ಸಮಯ ಹೊದದ್ದ ಗೊತ್ತಾಗಿದ್ದಿಲ್ಲ. ಒಬ್ಬ ಎದ್ದು ನಿಂತದ್ರೊಳಗೆ, ಯಾಕ್ರಿ ಎದ್ದು ನಿಂತೀರಂದ್ರೆ, ಏನಿಲ್ಲ ತಮ್ಮ ನಿಂದ ನೀ ಹೇಳಿ ನಾವು ನೀನು ಏನು ಕರ್ಕೊಂಬಂದು ಹಚ್ಚಲ್ಲ ಇಲ್ಲಿ, ಅವನು ಹುಡುಕ್ಯಾಡಕತ್ತೇನೆ ನಾನು ತಂದು. ಹಂಗೇನು ಆಗೋಂಗಿಲ್ಲ, ನೀವು ಎಷ್ಟು ಸಮಯ ಕೊಟ್ಟಿರಲಿ ಅಷ್ಟರೊಳಗೆ ನಾನು ಅಲ್ಲಿ ಹೋಗಿ ಮುಟ್ಟಿಸ್ತೇನೆ. ಏನಾತ್ರಿ ಪ್ರಸಂಗ ಅಂತಂದ್ರೆ ಆ ಯೋಗ ಮಾಯನ ತಂದು ಇಲ್ಲಿ ಹಾಕಿದ ಮೇಲೆ ಟ್ಯಾಟ್ ಹಾಕಿತ್ತು, ಕೌಸ್ ಮಾರೋದು ಕುತ್ತಿಗೆ ಸಿಗದಂಗೆ ಹಾಕಿತ್ತು. ಬರ ಎದ್ದು ಹೋತ್ರಿ. ಇದು ಹೋಗಿ ತಂಗಿ ತಾ ಕೂಸನ್ ಅಂತ ಹೇಳಿ ಅಂದಾಗ, ಅಣ್ಣ ಇದು ಹೆಣ್ಣು ಕೂಸದ, ಹೆಣ್ಣು ಇರ್ಲಿ ಗಂಡ ಇರ್ಲಿ, ತಾ ಕೂಸನ್ ಅಂತೇಳಿ 2 ಕಾಲನ್ನು ಹಿಡ್ಕೊಂಡ. ಏನ 6 ಕೂಸಗಳನ್ನ ಬಡದ ಕೊಂದಿದ್ದಲ್ಲ ಬಂಡಿಗಲ್ಲಿ ಹೊರಗ, ಅದೇ ಪ್ರಕಾರ ಕೊಲ್ಬೇಕಂತೇಳಿ ಕಾಲನ್ನು ಹಿಡ್ಕೊಂಡು ಹೊರಗೆ ಬರ್ತಾನೆ. ಹೊರಗೆ ಬಂದಿನಿ ಏನು ಗಲಗಲ ತಿರ್ಯಾಕ ಹೋಗ್ಬಿಡ್ದನ ಯೋಗ ಮಾಯ ಕಸರ್ಕೊಂಡು ಮ್ಯಾಲ ಹೋಗನೆ ಅಂತ ಹೇಳ್ತಾಳೆ. ಎಲ್ಲೋ ಕಂಸ ಅನ್ಲಕ್ಕಿ, ನಾನು ಯಾರು ನಿನ್ ಗೊತ್ತೈತಿಲ್ಲ, ನಾನು ನಿನ್ನ ಈ ಸದ್ದ ಸಂವಾರ ಮಾಡಿಬಿಡ್ತೀನಿ. ಕರೆ ನನಗೂ ದಯ ಬಂದದನು, ನನ್ನ ಕಾಲು ಹಿಡ್ದಿ. ಈಗ ನೋಡಿನು ಯಾರ ವ್ಯವಹಾರ ಮಾಡ್ತಿರ್ತಾರ, ವ್ಯವಹಾರ ಮಾಡುವಾಗ ಒಂದಿಟ್ಟು ಏನ ಬಡ್ಡಿ ಹೆಚ್ಚ ಕಡಿಮೆ ಆತಂದ್ರೆ ತಮ್ಮ ನಿಂತ ಕೈ ಇರ್ಲಿಲ್ಲ ಅಂದ್ರೆ ಹೋಗಿ ಗಟ್ಟ ಸಾವುಕಾರನ ಕಟ್ಟಿ ಕಾಲು ಹಿಡ್ಕೊ, ಬಡ್ಡಿ ಸೂಟ್ ಹಾಕತಿ. ಮತ್ ಸಾವುಕಾರನ ಕಾಲು ಹಿಡ್ಕೊಂಡ್ರೆ ಬಡ್ಡಿ ಸೂಟ್ ಹಾಕತಿ. ಇಲ್ಲಿ ಆದಿಶಕ್ತಿ ಮಾತಾ ಕಾಲು ಹಿಡ್ದಾಗ ಆಕಿಗೆ ದಯಾ ಬಂದ ಅಂತಾಳೆ, ನಾನು ನಿನ್ನ ಸಂಹಾರ ಮಾಡ್ತೀನಿ ಕೌಸ, ಆದ್ರೆ ನನ್ನ ಕಾಲು ಹಿಡಿದಿ ಅಂತೇಳಿ ದಯಾ ಬಂದದ, ನಿನ್ನ ಬಿಡ್ತೀನಿ, ಜೀವದಾನ ಮಾಡಿನ ಹೋಗ. ಆದ್ರೆ ನಿನ್ನ ಕೊಲ್ಲುವಂತ ವೈರಿ ಎಲ್ಲಿದಾನ? ಗೋಕುಲ. ಬಂದಾನಂದ ಮೇಲೆ ಅಲ್ಲ ಇದು ಹೆಂಗ ವಿಚಿತ್ರ ಆತ ಅನ್ನೋದು ಗೊತ್ತಾಗಲಿಲ್ಲ. ಮಥುರಾದೊಳಗೆ ಪರಮಾತ್ಮ ಜೈಲಿನೊಳಗೆ ಬಂದಂತ ಹೇಳ್ತೀವಿ ನಾವು, ಗೊತ್ತಿದ್ದ ಚರಿತ್ರೆ. ಆದ್ರೆ ಇಲ್ಲಿ ನಮ್ಮ ತುಕೋಬರ ಹೇಳ್ತಾರೆ, ಕೃಷ್ಣ ಗೋಕುಳಿ ಜನ್ಮಲ, ಗೋಕುಲದೊಳಗೆ ಪರಮಾತ್ಮನ ಅವತಾರದನ್ನ ವರ್ಣನೆ ಮಾಡ್ತಾರೆ. ಹೋತಾ ಕೃಷ್ಣಾಚ ಅವತಾರ ಆನಂದ ಕರತಿ ಗರೋಗರಿ. ಇಲ್ಲೇ ಚಿಂತೆ ಆಯ್ತು. ಅಲ್ಲಿ ಆದ್ರ ನಂದ ರಾಜಾಗ ಗಂಡು ಮಗು ಆಗಿತ್ತು ಅಂದ್ಮೇಲೆ ಎಲ್ಲರಿಗೂ ಹೊತ್ತೇರಿದ ಮೇಲೆ ಎಲ್ಲರಿಗೂ ವೈಭವ ಚಾಲು ಆತ್ರಿ. ಗೋಕುಲದೊಳಗ ವೈಭವ ಎಂತಾದ ಚಾಲು ಆತ್ರಿ ಅಂತಂದ್ರೆ ನಮ್ ತುಕೋಬರಾಯರು ಅಲ್ರಿ. ತುಕೋಬರಾಯರು ಏನು ಗೊತ್ತಾ? ಕಲಿಯುಗದೊಳಗಿನ ತುಕೋಬರಾಯರು ದ್ವಾಪಾರ ಯುಗದೊಳಗೆ ಸುದ್ದಿ ಹೇಳ್ತಾರಂದ್ರೆ ಅವ್ರು ಇದ್ದವ್ರನ್ನ
ಪರಮಾತ್ಮನ ಅವತಾರ ಯಾವಾಗ ಪರಮಾತ್ಮ ಅವತಾರಕ್ಕೆ ಬಂದಾನೋ ಅವಾಗ ನಮ್ಮ ತುಕೋಬರ ಇದ್ದವ್ರನ್ನ ದ್ವಾಪಾರ ಯುಗದೊಳಗೆ ಇದ್ದವ್ರಂತೇಳಿ ಆ ಚರಿತ್ರೆಯನ್ನ ಈ ಕಲಿಯುಗದೊಳಗ ಅಭಂಗ ಮುಖಾಂತರ ಅವ್ರು ಬರೆದು ತಿಳಿಸ್ಕೊಡ್ತಾರೆ ನಮಗೆ. ಅಂದಾಗ ನಾವು ಏನ್ ಮಾಡ್ಬೇಕ್ರಿ, ಆ ಪರಮಾತ್ಮನ ಚರಿತ್ರೆ ಉಚ್ಚಾರ ಮಾಡೋದು ಅಷ್ಟ. ಒಂದು ಚಿಟಕ ಹೇಳ್ತೀನಿ ರೀ. ಹೆಂಗಂದ್ರೆ ಒಂದು ಕಡೆ ಪಾಂಡವ ಪ್ರತಾಪ ಚಾಲು ಇತ್ತಂತ, ಮಹಾಭಾರತ ಚಾಲು ಇತ್ತು ಶ್ರಾವಣ ಮಾಸದೊಳಗ. ಒಂದು ಕಡೆ ಏನು ರಾಮಾಯಣ ಚಾಲು. ಈಗಷ್ಟ ನೆನಪಿಲ್ರಿ, ರಾಮಾಯಣ ಮಹಾಭಾರತ ಎರಡು ಕಡೆ ಚಾಲು ಇದ್ದು. ಅಲ್ಲಿ ಹೆಂಗಾಗಿತ್ತು ಅಂದ್ರ ರಾಮಾಯಣ ಕೇಳಾಕ ಹೆಂಡತಿ ಹೊಕ್ಕಿದ್ದು, ಮಹಾಭಾರತ ಕೇಳಾಕ ಮಹಾಭಾರತ ಕೇಳಾಕ ಹೆಂಡತಿ ಹೋಗ್ತಿದ್ದು, ರಾಮಾಯಣ ಕೇಳಾಕ ಶ್ರೀಕೃಷ್ಣ ಬಾಲ ಕೇಳಾಕ ಗಂಡ ಬಂದಿದ್ದ, ಕೃಷ್ಣ ಅವತಾರದ ಕೇಳಾಕ ಗಂಡ ಬಂದಿದ್ದ. ಇಲ್ಲಿ ನಾ ಹೇಳುದು ಚರಿತ್ರೆ ಅಲ್ಲ, ಸಂಬಂಧ ಅಷ್ಟ, ಪ್ರಸಂಗ ಹೇಳ್ತೀನಿ ನಿಮಗೆ. ಕೇಳಾಕ ಹೋದಾಗ ಏನ ವಿಚಾರ ಆತ್ರಿ ಅಂದ್ರ ಅಲ್ಲಿ ದ್ರೌಪದಿ ಸಂದರ್ಭ ಬಂದಾಗ 5 ಮಂದಿ ಗಂಡಂದಿರಂತ ಬಂತು. ಇಲ್ಲಿ ಚರಿತ್ರೆ ಉಚ್ಚಾರ ಮಾಡುವಾಗ ಯಾರಿಗೆ, ಕೃಷ್ಣ ಪರಮಾತ್ಮಗ 16,108 ಮಂದಿ ಅಂತ ಗಂಡನ ಕಡೆ ಬಂತು. ಈ ಅಲ್ಲೋ ಮರಯ ಒಂದ ಮದುವೆ ಮಾಡ್ಕೊಂಡನು. ಇವ್ ಸಂಜೆ ಮಾಡಿ ಚರ್ಚೆ ಮಾಡೋರು ಇವ್ರ ದಿವಸ ವಿಷಯ. ಚರ್ಚೆ ಮಾಡುವಾಗ ಹೆಂಗ್ ಹೇಳ್ತೀರಿ ಅಂದ್ರ ಅಲ್ಲ ಏನ್ ಕೇಳಿದ್ರಿ ಇವತ್ತ? ಏನಿಲ್ಲ ಬಿಡ ಅಂತಂದು. ಏನಿಲ್ಲ ಹೇಳ್ರಿ ಅಂದ್ರ ಏನಿಲ್ಲ ಖರೆ, ಆದ್ರ ಕೃಷ್ಣ ಪರಮಾತ್ಮಗ 16,108 ಮಂದಿ ಅಂತ. ನಾ ಇನ್ನೊಂದು ಮಾಡ್ಕೊಲಿಲ್ಲ ಅಂತ ಕೇಳಿದ. ಚರಿತ್ರದೊಳಗೆ ಬಂದದ್ದ ಕೇಳೀನಿ ಅಂತ ಹೇಳಿದಾಗ ನಾವು ಹೇಳಿದಾಗ ಕೇಳಿ ಚರಿತ್ರೆ. ಅಕ್ಕಿ ಹೇಳಿದ್ ಏನಂತ, ಏನಿಲ್ರಿ ಮತ್ತ ಮಹಾಭಾರತದ ಹೇಳುವಾಗ ದ್ರೌಪದಿಗೆ 5 ಮಂದಿ ಅಂತ ಗಂಡಂದಿರು. ಆಕೆ ಪ್ರಶ್ನೆಗೆ ಅಲ್ಲೇ ಉತ್ತರ ಕೊಟ್ಲು. ಅಲ್ರಿ ನೀವು ಅದನ್ನ ಕೇಳಿ ಚರಿತ್ರೆ ಬಂದ್ರಿ, ನೀವು 1-2 ಮಾಡ್ಕೊತಾನಂತ ನೀವು ಹೇಳಾಕತ್ತೀರಿ, ಮತ್ತೆ ಇಲ್ಲಿ 5 ಮಂದಿ ಪತಿ ಅಂದ್ಮೇಲೆ ನೀನು ಒಬ್ಬ ಯಾಕಿರ್ಬೇಕು, ನಾನು ಇನ್ನೊಬ್ರನ್ನ ಮಾಡ್ಕೊಲೇನ? ಮರಯ ನಿನ್ನ ಚರಿತ್ರೆ ಕೇಳಿದ ನೀನು ನಿನ್ನ ತಕ ಇರ್ಲಿ, ನಾನು ಕೇಳಿದ ನನ್ನ ತಕ ಇರ್ಲಿ, ಹೆಂಗದಿಲ್ಲ ಹಿಂಗ ಇರೋನು. ಹಂಗ ಪ್ರತಿಯೊಂದಕ್ಕೂ ಉಪಮಾ ಹೆಂಗಪ್ಪ ಅಂತಂದ್ರೆ ಚರಿತ್ರೆ ಅಂತಕ್ಕಂಥದ್ದು ಬಾಡ್ದದ. ಪರಮಾತ್ಮನ ಬಾಲಲೀಲೆ ಕೇಳಿದ್ರೆ ಚರಿತ್ರತೆ ಉಚ್ಚಾರವೇ ಕೇಳೇ ದೇವೆ ಗೋಕುಳಿ. ಇದನ್ನಷ್ಟ ವರ್ಣನೆ ಮಾಡ್ಬೇಕ್ರಿ, ಅನ್ಯ ವಿಷಯವನ್ನ ಮಾತಾಡೋದಿಲ್ಲ. ಯಾಕ ಮಾಡಿದಂತ ಮಹಾಪಾಪ, ಬ್ರಹ್ಮಹತ್ಯ ಮಾಡಿದ್ರು ಕೂಡ ದೋಷ ಪರಿಹಾರ, ಪಾಪ ಉಳಿಯಂಗಿಲ್ಲ. ಪರಮಾತ್ಮನ ಬಾಲಲೀಲೆ ಕೇಳಿದ್ರ ಅದನ್ನೊಂದಷ್ಟೇ ವರ್ಣನೆ ಮಾಡೋದು. ಹಾಗೆ ಇಲ್ಲಿ ವೈಭವ ಹೊತ್ತೇರ್ದ ಅಂದ್ರೆ ನಂದರಾಜನ ಮನೆಯೊಳಗೆ ವೈಭವ. ನಮ್ ತುಕೋಬರ ಹೇಳ್ತಾರೆ, ಗೋಕುಳಿ ಚಾ ಸುಖ, ಗೋಕುಳಿ ಚಾ ಸುಖ, ಗೋಕುಳಿ ಚಾ ಗೋಕುಳಿಚ ಸುಖ ಅಂತ ಪಾರಣ ಹಿಲೇಕ ಬಾಳ ಕೃಷ್ಣಾನಂದಾಗರಿ ಆನಂದಲ್ಯ ನರನಾರಿ. ಗೋಕುಲ ಜನಕ್ಕೆ ಹೆಂಗಾಗಿದ್ರಿಪ್ಪ ಅಂತಂದ್ರೆ ಎಲ್ಲರಿಗೂ ಆನಂದ ಆಗಿತ್ತು. ಯಾವ ರೀತಿ ಆನಂದ ಆಗಿತ್ತು ಅಂದ್ರೆ ಅಂತ ಪಾರಣ ಹಿಲೇಕ. ಇಲ್ಲೇ
ಗಣನೆ ಇಲ್ಲ, ಲೆಕ್ಕಿಷ್ಟ ಇರ್ಲಾರ್ದ ಇಂತಿಷ್ಟಂತ ಇಲ್ಲ ಅದಕ್ಕ. ಅಷ್ಟು ಆನಂದ ಆಗಿತ್ತು ಆ ನಿವಾಸಿಗಳಿಗೆ. ಕುಡಿಯ ಪತಾಕ ತೋರಣೆ ಕರತೆ ಕಥಾಗಾತೆ ಗಾಣೆ ಬಾಲಕೃಷ್ಣಾನಂದಾಗರಿ ಆನಂದಲ್ಯ ನರನಾರಿ. ಎಲ್ಲರಿಗೂ ಆನಂದ ಆಗಿತ್ತು. ಒಂದೊಂದು ಕಡೆ ಮಹಾತ್ಮರ ಗೌಳನ ಬಹಳ ಚಂದ ಬರೆದ. ಓ ಗೌಳನ ಸಾಂಗೆ ಗೌಳನಿಲ ಪುತ್ರ ಜಾಲಾಯ ಸೋದೇಲ ಗೌಳನ ಸಾಂಗೆ ಗೌಳನಿಲ ಏಕಿದಾವಿ ಏಕಿ ಪುಡೆ ವಾಟಿ ತಾಟಿ ಸುಂಟವಡೆ. ನಂದರಾಜನಿಗೆ ಗಂಡು ಮಗು ಆಗೈತಂದ್ಮೇಲೆ ಗೌಳನಿಯರು ಹೇಳ್ತಾರೆ, ಗೌಳ ಯಶೋದಮ್ಮಯ್ಯಾಗ ಗಂಡು ಮಗು ಆಗೈತೆ ಅಂತ, ನಡ್ರಿ ಎಲ್ಲರೂ ಶುಂಠಿವೆಲ್ಲ ಕೊಬ್ಬರಿವೆಲ್ಲ ಎಲ್ಲರೂ ತಗೊಂಡು ಒಬ್ರಿಗೊಬ್ರು ಕೊಡುದು ಅಂತ ವೈಭವ್ರಿ. ಸುಖ ಆಗಿತ್ತು. ಆ ಸುಖ ನಮಗೂ ಆಗೈತ್ರಿ. ನಾವು ಯಾವಾಗ ಗೋಕುಲಕ್ಕೆ ಹೋಗಿವೋ ಅವಾಗ ಸುಖ ಆಗೈತೆ. ನಾವು ಇಲ್ಲೇ ಕ್ಯಾಕಲ್ ಮಟ್ಟಾಗ ಇದ್ವಿ ಅಂದ್ರೆ ಸುಖ ಆಗೋದಿಲ್ಲ. ನಾವು ಗೋಕುಲಕ್ಕೆ ಹೋಗ್ಬೇಕ, ನಮ್ಮ ಮನಸ್ಸ ಗೋಕುಲವಾಗಿರ್ಬೇಕು. ಆ ಮನಸ್ಸನ್ನ ತಗೊಂಡು ಅಲ್ಲಿ ಹೋಗ್ಬೇಕಾದ್ರೆ ನಮ್ಮ ಮನಸ್ಸು ಬಜಾರ್ ಹೋಗತ್ರಿ. ಇವತ್ತು ಕ್ಯಾರ ಬಜಾರ್ ಹೋಗಲ್ರಿ, ರವಿವಾರ ಮಂಗಳವಾರ ಐತಿ. ಹಾ, ಬಾಗಲಕೋಟೆ ಹೋಗಲ್ರಿ ಇವತ್ತ ರಾಮದೂರ. ಆದ್ರೆ ಪ್ರತಿಯೊಂದು ವಾರಕ್ಕೆ ಇಲ್ಲಿ ಶುಕ್ರವಾರ ಆಗೈತೆ ಸಂತೆ. ಇಲ್ಲಿ ಶುಕ್ರವಾರ ಹಂಗ ಪ್ರತಿಯೊಂದು ಹಳ್ಳಿ ಒಳಗೆ ಸಂತೆ ಆಗಾಕತ್ಯಾವ. ಈಗ ಯಾರು ಸಿಟಿಗೆ ಹೋಗುದಿಲ್ಲ. ಈಗ ಅವಾಗ ವಾರಕ್ಕೊಮ್ಮೆ ಸಿಟಿಗೆ ಹೋಗ್ಬೇಕಾರ, ಸಂತೆ ಮಾಡಕ್ ಹೋಗ್ಬೇಕಾರ ಸಂತೆ ಚೀಲ ಯಾವಾಗ ಮನೆಗೆ ಬರ್ತದೆ ಅಲ್ಲಿವರೆಗೂ ಕಾಯ್ಬೇಕು, ವಾರಕ್ಕೊಮ್ಮೆ. ಈಗ ಹಂಗಿಲ್ಲ, ದಿವಸ ಸಂತಿನ ಅಟ ತರುದ ಅಟಟ ಏನ್ ಬೇಕಲ್ಲ ಅಟ ತರುದ. ಇಪ್ಪ ಒಟ ಹೋಗಲ್ಲ, ಮೊಬೈಲ್ ತಗೊಂಡ. ಮೊಬೈಲ್ ಭಾಳ ಎಲ್ಲಿ ಬೇಕಾದಲ್ಲಿ ಯಾವಾಗ ಬೇಕಾದಾಗ ಅದಕ್ಕೆ ಬುದ್ಧಿ ಗಿದ್ದಿ ಏನಿಲ್ಲ. ಮತ್ತು ಅವು ನಮ್ಮನ್ನ ಹಂಗ ಮಾಡಿಟ್ಟಾವ, ಸಡ್ಲ ಬಿಡುವಂಗಿಲ್ಲ ಅದ. ಒಂದ್ ವೇಳೆ ಊಟ ಬೇಕಾಗಿಲ್ಲ, ಮೊಬೈಲ್ ಚಾರ್ಜ್ ಇರ್ಲಿಲ್ಲ ಅಂದ್ರೆ ನಿದ್ದೆ ಹತ್ತಂಗಿಲ್ರಿ ಮಾಡೋದು. ಯಾಕ ಕರೆನ್ಸಿ ಇರ್ಲಿಲ್ಲ ಅಂದ್ರೆ ಊಟ ಹತ್ತಂಗಿಲ್ಲ. ಎಲ್ಲ ಬಂದ ಕರೆನ್ಸಿ ಇರ್ಲಿಲ್ಲ ಅಂದ್ರೆ ಸುಮ್ಮನೆ ಕುಂದು ಯಾಕೋ ಸುಮ್ ಕೂತಿ ಏನ್ ಬಿಡು ಮರ ಮೊಬೈಲ್ ಕರೆನ್ಸಿ. ಅದಕ್ಕೆ ಏನು ಸಂಬಂಧ ರೀ? ಮತ್ತ ಲೈಟ್ ಹೋಗೋದು ತಿಳ್ಕೊಂಡು ನೀವು ಒಂದ್ 2 ದಿವಸ ನಿದ್ದೆ ಹತ್ತಂಗಿಲ್ರಿ, ಮೊಬೈಲ್ ಚಾರ್ಜ್ ಖಾಲಿ ಆಗೈತಿ. ಏನದ ಮೊಬೈಲ? ಅದಕ್ಕೆ ಒಂದೊಂದು ಕಡೆ ವಿಜ್ಞಾನಿಗಳು ಹೇಳ್ತಾರೆ, ಮಕ್ಕಳ ಕೈ ಮೊಬೈಲ್ ಕೊಡ್ಬೇಡ್ರಿ. ಅದನ್ನ ಉಪಯೋಗ ತಗೊಳ್ಳೋದು ನಮ್ಮದು ಹೆಂಗ್ ಉಪಯೋಗ ತಗೋಬೇಕು ಅನ್ನೋದು ಗೊತ್ತಾಗಲ್ತು. ಹೆಂಗೋ ಏನೇನೋ ಉಪಯೋಗ ತಗೊಂಡ ಬುದ್ಧಿ ಭ್ರಷ್ಟ ಆಗಿ ಮನಸ್ಸ ಸ್ಥಿತಿಗತಿ ಎಲ್ಲ ಹಾಳು ಮಾಡ್ಕೊಂಡ ಏನಾಗ್ಯಾವ ಅಂದ್ರ ಸುಮ್ಮನೆ ಒಂದೊಂದು ಮೂಲ್ಯಾಗ ಕೂತಿರ್ತಾವ. ಯಾಕ ಯಾರಿಗೂ ಹೊಂದಾಣಿಕೆನ ಆಗಂಗಿಲ್ರಿ. ಮೊಬೈಲ್ ಜೋಡಿ ಬೆರ್ತಾವ್ರಿಗೆ ಹೇಳ್ತಿಂದ್ರೆ ಈ ಕಡೆ ಏನಿಲ್ಲ, ಮಂದಿ ಚಲೋ ಐತಿ. ನಮ್ಮ ಕಡೆ ರಾತ್ರಿ ಮಡ್ಕೊಂಡ್ರಂದ್ರ ಮುಸುಕ್ ಹಾಕ್ತಾರೆ. ಮುಸುಕ್ ಹಾಕಿ ಅದನ್ನ ಮೊಬೈಲಿಗೆ ಸರಿಸ್ತಿರ್ತಾರ. ಮಂದಿ ಕಣ್ಣಿಗೆ ಮಡ್ಕೊಂಡಾನಂತ ಅಂತಿರ್ಬೇಕಾರೆ ಮೊಬೈಲ್ ಚಾಲು ಇರ್ತೈತಿ. ಅದನ್ನ ಸರಿಸಿದ್ದ ಅಪ್ಪ ನಿಮ್ಮ ಮೊಬೈಲ್ ಸರ್ಸಾಕತಿ, ಇಲ್ಲಿ ಕಾಲ ನಿಮ್ಮ ಆಯುಷ್ಯ ಅಂತಕ್ಕಂಥದ್ದು ನುಂಗಾಕತ್ಯಾನ. ನಿಮ್ಮ ಆಯುಷ್ಯ ಅವ ಕಳ್ಸಾಕತ್ಯಾನ, ದಿವಸ ಲೆಕ್ಕ ಹಾಕಾಕತ್ಯಾನ ಅವ. ಅದು ನಮಗೆ ಅರ್ಥ ಆಗವಲ್ತು. ಗೋಕುಲ ನಿವಾಸಿಗಳಿಗೆ ಸುಖ ಆಗಿತ್ತು, ಪರಮಾತ್ಮ ಅವತಾರಕ್ಕೆ ಬಂದಾಗ ಹೆಂಗ ಆನಂದ ಆಗಿತ್ರಿ ಅಂತಂದ್ರೆ ಇದಕ್ಕೆ ಅಂತ ಪಾರ ನಾಹಿಲೇಕ ಬಾಳ ಕೃಷ್ಣಾನಂದಾಗರಿ ಆನಂದಲ್ಯ ನರನಾರಿ ತುಕಾಮನೆ ಚಂದೆ ಮನ ಮೋಹಿಲೆ ಗೋವಿಂದೇ ಬಾಳ ಕೃಷ್ಣಾನಂದಾಗರಿ ಆನಂದಲ್ಯ ನರನಾರಿ. ಇಲ್ಲಿ ಹೇಳ್ತಾರೆ ನಮ್ಮ ತುಕೋಬರಾಯರು, ಅನಂತ ಬ್ರಹ್ಮಾಂಡೆ ಉದರಿ ಹರಿಯ ಬಾಲಕ ನಂದಾಗರಿ ನವಲ ಕೇವಡೆ ನಕಳೆ ಕಾಣು ಬಾಚೆ ಕೋಡೆ. ನಮ್ಮ ತುಕೋಬರಾಯರು ಈಗ ನಾವು ಅಭಂಗಕ್ಕೆ ಬಂದೀವಿ. ಇನ್ನ 2 ತಾಸು ಅಭಂಗಕ್ಕೆ ಈಗ ಬಂದೀವಿ ಅಂದ್ರೆ ಇನ್ನ ಈಗ ಚಾಲು ಆತ್ರಿ ಕೀರ್ತನ. ಮರದ ಇಟ್ಟತಕ್ಕ ಏನು ಹೇಳಿದ್ರಿ ಅನ್ಬೋದು ಕರೆ. ಆದ್ರೆ ವಿಷಯ ಅಂತಕ್ಕಂಥದ್ದು ನಾವು ಎಲ್ಲಿವರೆಗೆ ಹೋಗಿ ಮುಟ್ಟುದಿಲ್ಲ ಅಲ್ಲಿವರೆಗೆ ಅದರದ್ದು ಏನು ಗೊತ್ತಾಗಂಗಿಲ್ಲ. ಇಲ್ಲಿ ತುಕೋಬರ ಹೇಳ್ತಾರೆ, ಅನಂತ ಬ್ರಹ್ಮಾಂಡ ಉದರಿ ಹರಿಯ ಬಾಲಕನಂದಾಗರಿ ನವಲ ಕೇವಡೆ ನಕಳೆ ಕಾನು ಭಾಚಿ ಕೋಡೆ ಪೃಥ್ವಿ
जाने तृप्त केले त्यासी यशोदा भोजन गाली. ಇಲ್ಲಿ ಅವತಾರಕ್ಕೆ ಬಂದ ಪರಮಾತ್ಮ ಮತ್ತು ಪಂಚಾಂಗ ನೋಡೋರ್ನೆಲ್ಲ ಕರೆಸ್ಬೇಕಲ್ರಿ. ಗರ್ಗ ಮಹರ್ಷಿಗಳು ಪಂಚಾಂಗ ಹೇಳೋದಕ್ಕಾಗಿ ತಯಾರಾಗಿ ಇವು ತಯಾರಾಗಿ ಹೋದ. ಮೊದಲೇ ಹೋಗಿ ಹೇಳ್ತಾನೆ, ನಾನು ತ್ರಿಕಾಲ ಜ್ಞಾನಿ ಇದ್ದೇನೆ. ಯಾರ? ಮಹಾಬಲ ಭಟ್ಟ. ಅವ್ರ ಗತಿ ಆಗಿದ ಪಂಚಾಂಗ ಪಂಜೆ ಉಟ್ಕೊಂಡು ಮ್ಯಾಲೊಂದು ಸಲ್ಲೆ ಹಾಕೊಂಡು ಜನಿವಾರ ಹಾಕೊಂಡು ಬಗಲಾಗ ಪಂಚಾಂಗ ಹಿಡ್ಕೊಂಡು ಹೋಗಿ ಗೋಕುಳದೊಳಗೆ ನಿಂತ ಒದರ್ತಾನೆ, ನಾನು 3 ಕಲ ಜ್ಞಾನವನ್ನು ಹೇಳ್ತೀನಿ ಅಂತೇಳಿ. ಅವಾಗ ನನ್ನ ಮಕ್ಕಳು ಸುಮ್ಮನೆ ಇರಂಗಿಲ್ರಿ. ಇಲ್ಲಿ ಬರೋಬರದ ನಮ್ಮ ಕಡೆ ಎಲ್ಲರೂ ಮಧ್ಯಾಹ್ನ ಟೈಮ್ಗೆ ಎಲ್ಲರೂ ಹೋಗ್ತಾರೆ ಹೊಲಕ್ಕೆ. ಹೋದಾಗ ಯಾರೋ ಒಬ್ಬರು